ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ನಾರದರು ಮಾತಲಿಯನ್ನು ವರಾನ್ವೇಷಣೆಗಾಗಿ ಎಲ್ಲ ಲೋಕಗಳಿಗೂ ಕರೆದುಕೊಂಡು ಹೋಗುತ್ತಾ ಕೆಳಗೆ ಕೆಳಗೆ ಅತಳ ವಿತಳ ಸುತಳ ರಸಾತಳ ತಳಾತಳ ಮಹಾತಳ ಪಾತಾಳದ ಎಲ್ಲ ಸಂಗತಿಗಳಿಗೂ ಅಲ್ಲಿರುವ ವೈಶಿಷ್ಟ್ಯಗಳ ಜೊತೆಗೆ ಪರಿಚಯಿಸ್ತಾ ಬಂದರು. ಕೆಳಭಾಗದಲ್ಲಿರುವಂತಹ ಸುರಭಿ ನೆಲೆಸಿದಂತಹ ಲೋಕಕ್ಕೆ ಹೋಗಿದ್ದಾರೆ. ಯತ್ರಾಸ್ತೆ ಸುರಭಿರ್ಮಾತಾ ಗವಾಂ ಅಮೃತ ಸಂಭವ. ಸುರಭಿ ಅನ್ನುವ ಅಮೃತ ಸಂಭವಳಾದ, ಅಮೃತಕ್ಕೆ ಕಾರಣಲಾದವಳು ಅಂತನೂ ಅರ್ಥ. ಅಮೃತ ಸಂಭವ, ಅಮೃತದ ಮಥನಾಗುವಾಗಲೂ ಎದ್ದು ಬಂದವಳು. ಇಡೀ ಭೂಮಿಯ ಸಾರಭೂತವಾದ ಗೋವು ಅನ್ನೋದಕ್ಕೆ ಇನ್ನೊಂದು ಹೆಸರು ಭೂಮಿ ಅಂತ. ಹಾಗಾಗಿ ಪೃಥಿವೀ ಸಾರ ಸಂಭವಂ, ಅವಳ ಕ್ಷೀರ ಅನ್ನೋದು ಇಡೀ ಪೃಥಿವಿಯ ಸಾರವನ್ನೇ ಎತ್ತಿಕೊಡುವಂಥದ್ದು. ಷಣ್ಣಾಂ ರಸಾನಾಂ ಸಾರೇಣ, ಷಣ್ಣಾಂ 6 ರಸಗಳು, ಕಟು ತಿಕ್ತ ಕಷಾಯ ನಾವು ಏನು ಹೇಳ್ತೇವೋ ಆ ಎಲ್ಲ ಸಾರಗಳಿಗೆ ಸಾರಭೂತವಾದಂತಹ ಏಕರಸ ಅದು ಕ್ಷೀರವಾಗಿತ್ತು. ಅಂದರೆ ಕ್ಷೀರ ಉಳಿದ ಎಲ್ಲ ರಸಗಳಿಂದ ನಮಗೆ ಏನು ಅಗತ್ಯ ಬರುತ್ತೋ, ಸಾಮಾನ್ಯವಾಗಿ ವ್ರತಾನುಷ್ಠಾನ ಮಾಡುವವರೆಲ್ಲ ಹಾಲಿನ ವ್ರತ ಅಂತ ಮಾಡ್ತಾರೆ. ಹಾಲಿನ ವ್ರತ ಅಂತಂದಾಗ ಎಲ್ಲ ಉಳಿದ ವ್ರತಗಳಿಗೂ ಕೂಡ ಬೇಕಿರುವಂತಹ ಉಳಿದ ಎಲ್ಲ ವಸ್ತುಗಳನ್ನು ತಿನ್ನುವಾಗ ನಮಗೆ ಏನು ಅದರಿಂದ ದೇಹಕ್ಕೆ ಬೇಕಿರುವ ಪದಾರ್ಥಗಳು ಒದಗ್ತವೆ, ಅದೆಲ್ಲವೂ ಕೂಡ ಈ ಹಾಲಿನಿಂದಲೇ ಸಿಗುತ್ತೆ ಅಂತ. ಈ ಉಳಿದ ರಸಗಳ ಅಂಶಗಳಿಂದ ನಾವು ಏನು ದೇಹಕ್ಕೆ ಬೇಕಿರುವ ಅಗತ್ಯವನ್ನು ಪಡ್ಕೊಳ್ತೇವೆ ಅದೆಲ್ಲವನ್ನೂ ಕೂಡ ಹಾಲು ನಮಗೆ ಒದಗಿಸುತ್ತೆ ಅಂತ. ಹಾಲು, ಕೇವಲ ಹಾಲಿನಿಂದ ಬದುಕುವುದು ಸಾಧ್ಯ ಆಗುತ್ತೆ. ಕೇವಲ ಆ ಹಾಲು ಅಂದರೆ ಮಧುರ ಒಂದು ಬಿಟ್ಟು ಕೇವಲ ಉಳಿದ ಬರೀ ಉಪ್ಪು ತಿಂದು ಬದುಕುವುದು, ಬರೀ ಹುಳಿ ತಿಂದು ಬದುಕುವುದು, ಬರೀ ಖಾರ ತಿಂದು ಬದುಕುವುದು ಅನ್ನುವ ಈ ಸ್ಥಿತಿ ಇಲ್ಲ. ಆದರೆ ಬರೀ ಮಧುರ ಅಥವಾ ಹಾಲು ಅನ್ನುವಂಥದ್ದು ಉಳಿದ ಎಲ್ಲ ರಸಗಳ ಸಾಲಿನಲ್ಲಿ ಎತ್ತರದಲ್ಲಿ ನಿಲ್ಲುವಂಥದ್ದು ಮಧುರ ರಸದಿಂದಾಗಿ. ಅಂತಹ ಅಮೃತೇನ ಅಭಿತೃಪ್ತಸ್ಯ ಸಾರ ಮುದ್ಗಿರತಃ ಪುರ. ಹಿಂದೆ ಚತುರ್ಮುಖ ತಾನು ಅಮೃತದ ಸಂಪಾದನೆ ಮಾಡಿದ ಮೇಲೆ, ಅದನ್ನು ಕುಡಿದ ಮೇಲೆ ಬಾಯಿ ತೆರೆದು ಆಕಳಿಸಿದ ಅಥವಾ ಅದರ ತೃಪ್ತಿಯ ತೇಗನ್ನು ಬಿಟ್ಟಾಗ ಹುಟ್ಟಿದ್ದು ಅಮೃತೇನ ಅಭಿತೃಪ್ತಸ್ಯ. ಅಮೃತದಿಂದ ಅಭಿತೃಪ್ತನಾದಾಗ, ಸಂತೋಷಗೊಂಡಾಗ ಆ ಸಂತೋಷದ ಉದ್ಗಾರವಾಗಿ ಈ ಸುರಭಿ ಹುಟ್ಟಿದ್ದಾಳೆ. ಯಸ್ಯಾ ಕ್ಷೀರಸ್ಯ ಧಾರಾಯಾ ನಿಪತಂತ್ಯಾ ಮಹೀತಳೆ. ಯಾವ ಕ್ಷೀರದ ಧಾರೆಯಿಂದಾಗಿ ಭೂಮಿ ತನ್ನಲ್ಲಿ ಒಂದು ಕ್ಷೀರ ಸಮುದ್ರ ಅನ್ನುವಂತಹ ಒಂದು ಕಡಲನ್ನು, ಕ್ಷೀರ ಸಮುದ್ರ ಅನ್ನುವ ಒಂದು ನೆಲೆಯನ್ನು ಪಡೆಯಿತೋ ಅದಕ್ಕೆ ಕಾರಣವಾದದ್ದು ಈ ಸುರಭಿ. ಹೃದಃ ಕೃತ ಕ್ಷೀರನಿಧಿ. ಕ್ಷೀರನಿಧಿ ಇತಿ ಹೃದಃ ಕೃತಃ. ಹೃದ ಉಂಟಾದದ್ದು ಈ ತಾಯಿ ಸುರಿಸಿದ ಹಾಲಿನಿಂದಾಗಿ. ಪವಿತ್ರಂ ಪರಮುಚ್ಯತೆ. ಆ ಕ್ಷೀರ ಸಮುದ್ರ ಅನ್ನೋದು ಜಗತ್ತಿನಲ್ಲಿ ಉಳಿದ ಎಲ್ಲ ಪದಾರ್ಥಗಳಿಗಿಂತಲೂ ಕೂಡ ಅತ್ಯಂತ ಪವಿತ್ರವಾದದ್ದು ಅಂತ ನಮಗೆ ಗೊತ್ತಾಗುತ್ತೆ. ಪುಷ್ಪಿತಸ್ಯೇವ ಫೇನೇನ. ಅದು ಆ ಹಾಲು ಉಕ್ಕಿ ಹರಿದು ಸುರಿದು ಅದರಲ್ಲಿ ನೊರೆ ಉಂಟಾದಾಗ ಆ ನೊರೆಯ ಸ್ವರೂಪ ಹೇಗಿತ್ತು ಅಂದರೆ ಪುಷ್ಪಿತಾ, ಹೂಗಳೆಲ್ಲ ಅರಳಿದ ಹಾಗೆ ಇತ್ತು ಅಂತ. ಅಂಥ ಫೇನವನ್ನು ಮಾತ್ರ ಕುಡಿದು ಬದುಕುವಂತಹ ಕಠಿಣ ತಪಸ್ಸು ವ್ರತಾನುಷ್ಠಾನಗಳನ್ನು ಮಾಡುವಂತಹ ಒಂದು ಋಷಿಗಳ ಗುಂಪಿದೆ. ಅದಕ್ಕೆ ಫೇನಪಾಹ ಅಂತ ನೊರೆ ಹೆಸರು. ಫೇನಂ ಪಾತಿ. ಫೇನ ಅಂದರೆ ನೊರೆ. ಫೇನಂ ಪಾಂತಿ, ಫೇನವನ್ನೇ ಕುಡಿದು ಬದುಕುವಂಥವರಾದ್ರಿಂದಾಗಿ ಅವರಿಗೆ ಫೇನಪಾಹ ಅಂತ ಹೆಸರು. ಅಂತಹ ಫೇನಪಾಹ ಅನ್ನುವ ಕಠಿಣವಾದ ವ್ರತಗಳನ್ನು ನಡೆಸುವಂಥವರು ಇಲ್ಲಿ ವಾಸವಾಗಿದ್ದಾರೆ. ಇವರಿಗೆ ದೇವತೆಗಳು ಸ್ವಲ್ಪ ಹಿಂದೆ ಸರಿತಾರೆ. ಅವರ ಆ ತೀವ್ರವಾದ ಪ್ರಕೋಪಕ್ಕೆ ಅಥವಾ ಅವರ ತಾಪದ ತಪಸ್ಸಿಗೆ
ಎಂಥವರಾದರೂ ಕೂಡ ಒಂದು ಸರ್ತಿ ತಲೆ ಬಾಗಬೇಕು. ಅಂತಹ ವಿಶಿಷ್ಟವಾದ ಗುಣವಂತಿಕೆಯಿಂದ ಕೂಡಿದವರು ಈ ಫೇನಪರು. ಇವರು ಇಲ್ಲೇ ವಾಸ ಮಾಡಿದ್ದಾರೆ. ಅಸ್ಯಾಶ್ಚತಸ್ರ ಧೇನೋನ್ಯಾಹ ದಿಕ್ಷು ಸರ್ವಾಸು ಮಾತಲೆ. ಈ ತಾಯಿಯ 4 ಅತ್ಯಂತ ಉತ್ತಮವಾದ ಮಕ್ಕಳು 4 ದಿಕ್ಕುಗಳನ್ನು ತಮ್ಮ ಸಾರಭೂತವಾದ ಅಸ್ತಿತ್ವದಿಂದಲೇ ಉಳಿಸಿದ್ದಾರೆ. ನಿವಸಂತಿ ದಿಶಾಂಪಾಲ್ಯ ಧಾರಯಂತ್ಯೋ ದಿಶಸ್ಮತಾಹ. 4 ದಿಕ್ಕುಗಳನ್ನು ಕೂಡ ಹೇಗೆ ಸುಪ್ರತೀಕವೇ ಮೊದಲಾದ 4 ದಿಗ್ಗಜಗಳು ಬೆನ್ನು ಕೊಟ್ಟು ಈ ಭೂಮಿಯ ಪರಿಸರವನ್ನು, ಬ್ರಹ್ಮಾಂಡದ ಕೊನೆಯನ್ನು ಹೊತ್ತು ನಿಂತಿವೆಯೋ, ಹಾಗೆ ಈ ಸುರಭಿಯ ತಾಯಿಯ ಮಕ್ಕಳು ಕೂಡ 4 ಜನ 4 ದಿಕ್ಕಿನಲ್ಲಿ ಸಾರಭೂತವಾದ ಪದಾರ್ಥವನ್ನು ಲೋಕಕ್ಕೆ ಕೊಡುವುದಕ್ಕಾಗಿ ನೆಲೆ ನಿಂತಿದ್ದಾರೆ. ಪೂರ್ವಾಂ ದಿಶಂ ಧಾರಯತೆ ಸುರೂಪ ನಾಮ ಸೌರಭಿ. ಸುರಭಿಯ ಮಗಳು ಪೂರ್ವದ ದಿಕ್ಕನ್ನ ತಾನು ಪೂರ್ವದ ದಿಕ್ಕನ್ನು ಪ್ರತಿನಿಧಿಸಿ ಅದಕ್ಕೆ ರಕ್ಷಣೆ ಕೊಟ್ಟವಳು. ಅವಳ ಹೆಸರು ಸುರೂಪ. ಸುರೂಪ ಅನ್ನುವ ಹೆಸರಿನ ಸುರಭಿಯ ಮಗಳು ಪೂರ್ವದ ದಿಕ್ಕನ್ನ ನೆಲೆಸಿದ್ದಾಳೆ. ಅಂತೆಯೇ ದಕ್ಷಿಣಾಂ ಹಂಸಿಕಾ ನಾಮ ಧಾರಯಂತ್ಯಪರಾಂ ದಿಶಂ. ಹಂಸಿಕಾ ಅನ್ನುವ ಹೆಸರಿನ ತಾಯಿ ಮಗಳು, ಅಂದರೆ ತಾಯಿ ಅಂದರೆ ಭೂಮಿಗೆ ತಾಯಿ, ಸುರಭಿಯ ಮಗಳು. ಅವಳು ದಕ್ಷಿಣದ ದಿಕ್ಕನ್ನು, ಹಂಸಿಕಾ ಅನ್ನುವಂತಹ ಹಸು ತನ್ನ ಆಸರೆಯಿಂದ ಈ ಭೂಮಿಗೆ ರಕ್ಷಣೆಯನ್ನು ಕೊಟ್ಟಿದೆ. ಪಶ್ಚಿಮ ವಾರುಣಿ ದಿಕ್ಷ. ವಾರುಣಿ ಅನ್ನುವಂತಹ ಆ ಸುರಭಿಯ ಮಗಳು ಸೌರಭಿ ಪಶ್ಚಿಮ ದಿಕ್ಕನ್ನು ವಾರುಣಿ ಅನ್ನುವ ಹೆಸರಿನಿಂದ ಧಾರಣೆ ಮಾಡಿದ್ದಾಳೆ. ಸುಭದ್ರಯಾ ಧಾರ್ಯತೆ. ಅವಳು ಆ ಧಾರಣೆ ಮಾಡುವ ಶಕ್ತಿ ಅವಳಿಗೆ ಸುಭದ್ರವಾದ ರೀತಿಯಲ್ಲಿ ನಡೆಸುವುದು ಗೊತ್ತಿದೆ ಅನ್ನುವ ಕಾರಣಕ್ಕಾಗಿ ಅವಳು ಪಶ್ಚಿಮದ ದಿಕ್ಕನ್ನು ನೆಲೆಸಿದ್ದಾಳೆ. ಮಹಾನುಭಾವಯ ನಿತ್ಯಂ ಮಾತಲೆ ವಿಶ್ವರೂಪಯ ಸರ್ವಕಾಮದುಘ ನಾಮಧೇನುರ್ಧಾರಯತೆ ದಿಶಂ. ಉತ್ತರ ದಿಕ್ಕನ್ನ ಸರ್ವಕಾಮದುಘ ಅಂತ ಅವಳ ಹೆಸರು. ಅವಳು ಸುರಭಿಯ ಮತ್ತೊಬ್ಬಳು ಮಗಳು. ಅವಳು ಉತ್ತರದ ದಿಕ್ಕನ್ನು ಹೊತ್ತು ನಿಂತಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ಹಾಲಿನಿಂದ ಕ್ಷೀರ ಸಮುದ್ರ ನಿರ್ಮಾಣವಾದ ಬಳಿಕ ದೇವತೆಗಳಿಗೆ ಯಾವಾಗಲೇ ಏನೇ ತೊಂದರೆ ಬಂದಾಗಲೂ ಅವರು ಮಥನಕ್ಕೆ ಹೋಗಿ ಕಳೆದುಕೊಂಡ ಅಷ್ಟೂ ವಸ್ತುಗಳನ್ನು ಮತ್ತೆ ಮರಳಿ ಪಡೆಯುವ ತಾಕತ್ತನ್ನೇ ಈ ಸಮುದ್ರದ ಮಥನದಿಂದ ಪಡೀತಾ ಇದ್ರು. ಹಾಗೆ ಆ ಮಥನಕ್ಕೆ ಕಾರಣವಾದಂತಹ ಅಪರೂಪದ ನೆಲೆ ಅದು ಕ್ಷೀರ ಸಮುದ್ರ. ಇದೇ ಸುರಭಿಯಿಂದ ಒದಗಿ ಬಂದದ್ದು. ಮಂದರವನ್ನು ಮಂಥಾನವಾಗಿಸಿಕೊಂಡು ಕಡಗೋಲಾಗಿಸಿಕೊಂಡು ಈ ಎಲ್ಲ ಹಸುಗಳ ಹಾಲನ್ನು, ಉಳಿದ ಈ 4 ಹಸುಗಳ ಹಾಲನ್ನು ಜೊತೆ ಸೇರಿಸಿ ನಿರ್ಮಥ್ಯ ಚೆನ್ನಾಗಿ ಕಡೆದು ಉದ್ಧೃತ ವಾರುಣಿ ಲಕ್ಷ್ಮೀ. ಮದ್ಯ ಬಂತು, ಲಕ್ಷ್ಮಿ ಬಂದ್ಲು, ಅಮೃತ ಬಂತು, ಉಚ್ಚೈಶ್ರವಸ್ಸು ಬಂತು. ಉಚ್ಚೈಶ್ರವಾಷ್ಟಾಶ್ವರಾಜೋ ಮಣಿರತ್ನಂಚ ಕೌಸ್ತುಭಂ. ಕೌಸ್ತುಭ ಅನ್ನುವಂತಹ ಮಣಿ ಅಲ್ಲಿಂದ ಉದ್ಭವಿಸಿದೆ. ಸುಧಾಹಾರೇಶು ಚ ಸುಧಾಂ. ಸುಧಾ ಅಂದರೆ ಅಮೃತ, ಅದು ಒಂದು ವಿಶಿಷ್ಟವಾದ ದೇವದ್ರವ್ಯ. ಅದನ್ನ ಯಾರು ಕುಡಿದು ಬದುಕ್ತಾರೋ ಅವರಿಗೆ ಸುಧೆಯನ್ನು ಕೊಟ್ಲು. ನಾವು ಈಗ ಅಮೃತ ಸುಧಾ ಎಲ್ಲ ಒಂದೇ ಪದ ಅಂತ ಭಾವಿಸಿ ಅದನ್ನು ಉಪಯೋಗಿಸ್ತೇವೆ. ಇಲ್ಲಿ ಅದರ ಒಂದು ಸ್ವಲ್ಪ ವ್ಯತ್ಯಾಸವನ್ನು ಹೇಳ್ತಿದ್ದಾರೆ. ಅಮೃತ ಬೇರೆ, ಸುಧಾ ಬೇರೆ ಅನ್ನುವ ಹಾಗೆ. ಸುಧಾ ಹಾರೇಶು ಚ ಸುಧಾಂ. ಸುಧಾವನ್ನೇ ಬೇಕು ಅಂತ ಬಯಸುವವರಿಗೆ ಸುಧೆಯನ್ನು ಕೊಡ್ತಾಳೆ. ಸ್ವಧಾ ಭೋಜಿಷು ಚ ಸ್ವಧಾಂ. ಇದು ದೇವತೆಗಳ ಅನ್ನ ಅನ್ನುವ ದೃಷ್ಟಿಯಿಂದ ಸುಧಾ ಅಂತ ಹೇಳುವಂಥದ್ದು. ಪಿತೃಗಳ ಅನ್ನ ಅನ್ನುವ ದೃಷ್ಟಿಯಿಂದ ಪಿತೃಗಳಿಗೆ ಸ್ವಧಾ ಅನ್ನುವ ಹೆಸರಿನಿಂದ ಅವಳೇ ಅವರಿಗೆ ಬೇಕಿರುವ ಅನ್ನದ ರಸವನ್ನು ಹುಟ್ಟಿಸ್ತಾಳೆ. ಅಮೃತಂ ಚಾಮೃತೇಶು. ಅಮೃತಾಶರು ಅಂದರೆ ಅಮೃತವನ್ನೇ ಪಾನ ಮಾಡುವಂತಹ ಸಕಲರು, ಅಂದರೆ ಯಾರು ಮೃತರಾಗದ ಸ್ಥಿತಿಗೆ ದೇವರ ಸೇವೆಗೆ ಅಂತ ನಿಯತಿಗೊಂಡಿರ್ತಾರೋ ಅವರೆಲ್ಲ ಅಮೃತವನ್ನು ಸ್ವೀಕರಿಸಲಿಕ್ಕೆ ಇಲ್ಲಿಂದಲೇ ಬಂದದ್ದು ಸುರಭಿ ಕ್ಷರತೆ ಪಯಃ. ಸುರಭಿ ಕ್ಷಯ ಕ್ಷರತೆ, ಕ್ಷೀರಂ ಪಯಃ, ಹಾಲನ್ನ ಕರೆಯುತ್ತಾಳೆ. ಅತ್ರ ಗಾಥಾ ಪುರಾಗೀತ ರಸಾತಲ ನಿವಾಸಿಭಿ. ಈ ಜಾಗದಲ್ಲಿ ದೇವತೆಗಳು ಬಹಳ ಸುಖವಾಗಿರ್ತಾರೆ. ದೇವತೆಗಳು ಮಾತ್ರ ಅಲ್ಲ, ಇಲ್ಲಿ ಯಾರು ಬಂದ್ರು ಯಾರಿದ್ರು ಅವರು ಸಂತೋಷವಾಗಿರ್ತಾರೆ. ಅದಕ್ಕೊಂದು ಗಾದೆಯೇ ಬಂದು ಹೋಯ್ತಂತೆ ಆ ಕಾಲದಲ್ಲಿ. ಏನು ಅಂದರೆ, ಸ್ವರ್ಗವಾಗಲಿ ಅಥವಾ ಮೇಲಿನ ನಾಗಲೋಕವೋ ಇನ್ನು ಮೇಲಿನ ಎಷ್ಟೇ ಲೋಕಗಳಿದ್ರೂ ಕೂಡ ಅವೆಲ್ಲವೂ ಕೂಡ ಅತ್ಯಂತ ಸುಲಭವಾಗಿ ಬದುಕಿನ ಕ್ಷೇಮವನ್ನು ಉಂಟು ಮಾಡುವುದಕ್ಕೋಸ್ಕರ ನೆಲೆಗೊಂಡಿದೆ ಅಂತ. ಹೀಗೆ ಪರಿವಾಸಃ ಸುಖತಾದೃಕ್ಚ ರಸಾತಳ ತಳೇಯಥ. ರಸಾತಳದಲ್ಲಿ ಆ ಸೌಖ್ಯವನ್ನ
ಸೌಖ್ಯವನ್ನು ಪಡೆಯುವುದಕ್ಕಾಗಿ ಬೇರೆ ಎಲ್ಲೂ ಕೂಡ ಅವರು ಬಳಸುವುದು ಸಾಧ್ಯ ಇಲ್ಲ ಅನ್ನುವ ಮಾತನ್ನು ಅವರು ಹೇಳುತ್ತಾರೆ. ಹೀಗೆ ರಸಾತಳದ ಭಾವವನ್ನು ಕೂಡ ಇಲ್ಲಿಗೆ ಸೌಖ್ಯದ ದೃಷ್ಟಿಯಿಂದ ಹೇಳ್ತಾ ಇದ್ದಾರೆ. ಇಲ್ಲಿಗೆ ಸುರಭಿಯ ಮಾತಲಿಯ ಜೊತೆಗೆ ಬಂದದ್ದಕ್ಕೆ ನಾರದರ ಜೊತೆಗೆ ಬಂದದ್ದಕ್ಕೆ ಮಾತಲಿಗೆ ಇಂಥ ಒಂದು ಒಳ್ಳೆಯ ಕ್ಷೀರ ಸಮುದ್ರಕ್ಕೆ ಕಾರಣವಾದ ಒಂದು ಸುಂದರವಾದ ನೆಲೆ ಪರಿಚಯವಾಯಿತು. ಆ ನಂತರ ಅಲ್ಲಿಂದ ಮುಂದೆ ಇಯಂ ಭೋಗವತಿ ನಾಮ ಪುರಿ ವಾಸುಕಿ ಪಾಲಿತ, ಭೋಗವತಿ ಎನ್ನುವಂತಹ ಒಂದು ನಗರಕ್ಕೆ ಪ್ರವೇಶ ಮಾಡುತ್ತಾರೆ. ಅದು ವಾಸುಕಿಯಿಂದ ರಕ್ಷಣೆಗೊಂಡದ್ದು. ದೇವರಾಜನ ಸಂಪರ್ಕವು ಅವನಿಗೆ ತುಂಬ ಇತ್ತು. ನಮಗೆ ಗೊತ್ತಿದೆ, ಸಮುದ್ರವನ್ನು ಮಥನ ಮಾಡುವ ಕಾಲಕ್ಕೆ ಇದೇ ವಾಸುಕಿ ತನ್ನ ಕುಲ ಉಳಿಬೇಕು, ತನ್ನ ಮುಂದಿನ ಪೀಳಿಗೆಗೆ ಬಂದಿರುವ ಶಾಪದಿಂದ ಅವರನ್ನು ನಾನು ಕಳ್ಕೊಂಡು ಬಿಡುತ್ತೇನೆ ಎನ್ನುವ ಭಯ ಇತ್ತು. ಆ ಭಯವನ್ನು ಪರಿಹರಿಸುವುದಕ್ಕೋಸ್ಕರ ಮಥನದಲ್ಲಿ ತಾನು ಭಾಗವಹಿಸ್ತೇನೆ ಅಂತ, ದೇವತೆಗಳ ಪರವಾಗಿ ನಿಲ್ತೇನೆ ಅಂತ ಅವನು ಸಹಾಯ ಮಾಡಿದ. ಯಾದೃಶೀ ದೇವರಾಜಸ್ಸು ಪುರೀವರ್ಯಾಮರಾವತಿ, ಅದರ ಫಲವಾಗಿ ಅವನಿಗೆ ಸಂಪತ್ತುಗಳೆಲ್ಲ ದೇವರಾಜನಿಂದ ಒದಗಿ ಆ ಭೋಗವತಿಯು ಕೂಡ ಅತ್ಯಂತ ಶ್ರೀಮಂತಿಕೆಯಿಂದ, ಅದಕ್ಕೆ ಹೆಸರೇ ಭೋಗವತಿ ಅಂತ, ಅತ್ಯಂತ ಶ್ರೀಮಂತಿಕೆಯಿಂದ ತುಂಬಿದ್ದಾದ ನಗರವಾಗಿತ್ತು. ಇಲ್ಲಿ ಶೇಷ ನೆಲೆಸಿದ್ದಾನೆ. ಏಷ ಶೇಷ ಸ್ಥಿತೋ ನಾಗೋ ಏನೇಯಂ ಧಾರ್ಯತೆ ಸದಾ. ಏಷ ಶೇಷ ಸ್ಥಿತೋ, ನಾಗರಿಗೆ ಹಿರಿಯನೆನಿಸಿದ ಶೇಷ ಇಲ್ಲಿ ಇದ್ದಾನೆ, ಇಡೀ ಜಗತ್ತನ್ನೇ ಹೊತ್ತು ನಿಂತಿದ್ದಾನೆ. ತಪಸಾ ಲೋಕಮುಖ್ಯೇನ ಪ್ರಭಾವ ಸಹಿತಾಮಹಿ, ಇವನ ತಪಸ್ಸಿನ ಪ್ರಭಾವ ಭೂಮಿಯನ್ನು ನೆಲೆಗೊಳಿಸುವಂತೆ ಮಾಡಿದೆ. ಶೇಷ ತನ್ನ ತಲೆಯಲ್ಲಿ ಸಾಸುವೆ ಕಾಳಿನಂತೆ ಹೊತ್ತು ನಿಂತಿದ್ದಾನೆ ಎನ್ನುವ ಸಂಗತಿಯನ್ನು ಬೇರೆ ಕಡೆ ಹೇಳುವುದು ಕೇಳ್ತೇವೆ ನಾವು. ಹಾಗೆ ಇವನು ಭಗವಂತನಿಗೆ ಹಾಸಿಗೆಯಾಗಿ, ಲೋಕದ ಧಾರಕ ಶಕ್ತಿಯಾಗಿ, ಶ್ವೇತಾಚಲ ನಿಭಾಕಾರ, ನೋಡಲಿಕ್ಕೆ ಬೆಳ್ಳಗಿದ್ದಾನವನು. ಶೇಷ ಅತ್ಯಂತ ಬೆಳ್ಳಗೆ, ಆದ್ದರಿಂದಾಗಿ ಬಲರಾಮನು ಅತ್ಯಂತ ಬೆಳ್ಳಗೆ. ನಾವು ಉಡುಪಿಯ ಕೃಷ್ಣ ಮಠದ ಪಕ್ಕದಲ್ಲಿರುವ ಅನಂತಾಸನದ ಒಂದು ಪ್ರಶ್ನೆ ಬಂತಲ್ಲಿ. ಪ್ರಶ್ನೆ ಬಂದಾಗ, ಪ್ರಶ್ನೆ ಅಂದರೆ ನಮ್ಮಲ್ಲಿ ಜ್ಯೋತಿಷದಿಂದ ಕೆಲವು ಏನಾಗಿತ್ತು ಹಿಂದೆ, ಏನಿದೆ ಇಲ್ಲಿ ಅನ್ನೋದನ್ನು ಅಲ್ಲಿಯ ಗ್ರಹಸ್ಥಿತಿಗಳಿಂದ ತಿಳ್ಕೊಳ್ಳೋದನ್ನು ಹೇಳ್ತಾರೆ. ಇಲ್ಲಿಯ ಅಂದರೆ ಆ ದೇವಸ್ಥಾನದ ಮೂಲ ಏನೂ ಗೊತ್ತಿಲ್ಲದ ವ್ಯಕ್ತಿಗಳು ಅಲ್ಲಿಗೆ ಜ್ಯೋತಿಷ್ಯದ ಒಂದು ಅಲ್ಲಿಯ ಸ್ಥಿತಿಗತಿಗಳನ್ನು ಹೇಳಲಿಕ್ಕೆ ಅಂತ ಬಂದಾಗ ಅವರು ಹೇಳಿದ ಮಾತು, ಹಲವು ಅಡಿಗಳಷ್ಟು ಉದ್ದದ, ಸುಮಾರು 32 ಅಡಿಯೋ ಎಷ್ಟು ಹೇಳಿದ್ದವರು, ಅಷ್ಟು ಉದ್ದದ ಶೇಷನ ಸನ್ನಿಧಾನ ಈ ಪರಶುರಾಮನ ಕೆಳಭಾಗದಲ್ಲಿ ಇದೆ. ಆದ್ದರಿಂದಾಗಿ ಇದಕ್ಕಿಷ್ಟು ಬಲ ಇರುವಂಥದ್ದು. ಇಲ್ಲಿ ಭಗವಂತ ಅನಂತಾಸನ ಅಂತ ಯಾಕೆ ಹೇಳೋದು ಅಂತಂದರೆ, ಶೇಷ ಇಲ್ಲಿ ನೆಲೆಸಿದ್ದಾನೆ. ಅನಂತ ಅಂದರೆ ಶೇಷ ಅಂತ ಅರ್ಥ. ಶೇಷನಲ್ಲಿ ಆಸೀನನಾಗಿದ್ದಾನೆ, ಆದ್ದರಿಂದಾಗಿ ಇವನನ್ನು ಅನಂತಾಸನ ಅಂತ ಕರೀತಾರೆ. ಇದು ಆ ಕಾಲದಲ್ಲಿ ಇದ್ದದ್ದನ್ನು ಮಧ್ಯದಲ್ಲಿ ಅನೇಕ ರಾಜರ ದಾಳಿಗಳಿಂದಾಗಿ ಅವರವರ ನಂಬಿಕೆಗಳು ಬದಲಾಗುತ್ತೆ. ಅದನ್ನು ಶಿವ ಅಂತ ಪೂಜಿಸುವುದಾಗುತ್ತೆ. ಮತ್ತೆ ಮಧ್ಯದಲ್ಲಿ ಅದರ ವ್ಯವಸ್ಥೆ ಬದಲಾದಾಗ ಅವರು ಬದಲಾಯಿಸಿದ್ರು ಅಂತೆಲ್ಲ ವಾದ ಮಾಡುವುದಿದೆ. ಆದರೆ ಅಲ್ಲಿಯ ಸನ್ನಿಧಾನದಲ್ಲಿ ಬಿಳಿಯಾದ ಶೇಷ ಇದ್ದಾನೆ ಅನ್ನೋ ಮಾತು ಇಲ್ಲಿ. ಶ್ವೇತಾಚಲ ನಿಭಾಕಾರ, ಶ್ವೇತ ಅಂದರೆ ಬೆಳ್ಳಗಿನ ಬೆಟ್ಟದಂತೆ ಕಂಗೊಳಿಸುವಂತಹ ಶೇಷ ಇಲ್ಲಿ ನೆಲೆಸಿದ್ದಾನೆ. ತನ್ನ ಸಹಸ್ರ ಹೆಡೆಗಳ ಮೇಲೆ ಬಾಯಿಯ ತುದಿಯಲ್ಲಿ ಚಾಚುವ ನಾಲಿಗೆಗಳಲ್ಲಿ ಬೆಂಕಿಯೇ ಉರಿದು ಹೊರಗೆ ಬರ್ತಾ ಇದೆ ಅನ್ನುವ ರೀತಿಯಲ್ಲಿ ಕಾಣುವ ಮಹಾಬಲಿಷ್ಠನೀತ. ಹಲವು ಆಕಾರಗಳನ್ನು ಪಡೆದುಕೊಳ್ಳಬಲ್ಲವ, ಹಲವು ಆಭರಣಗಳನ್ನು ತೊಟ್ಟು ನಿಂತವ. ಜೊತೆಗೆ ಇಲ್ಲಿ ಸುರಸೆಯ ಮಕ್ಕಳು ನಾಗರು ಅಂತ ಯಾರಿದ್ದಾರೋ ಅವರಿಗೂ ಇದೇ ಜಾಗ ಆಶ್ರಯವಾದದ್ದು. ಇಲ್ಲಿ ವ್ಯಥೆಯನ್ನು ತೊರೆದು ಬದುಕ್ತಾ ಇದ್ದಾರೆ. ಏನೇನು ಆಭರಣಗಳು ಅಂತ ಒಂದಿಷ್ಟು ಅದರ ವರ್ಣನೆ. ಮಣಿಸ್ವಸ್ತಿಕ ಚಕ್ರಾಂಕಾಹ, ಅವರೆಲ್ಲರೂ ಕೂಡ ಸ್ವಸ್ತಿಕ ಆಕಾರ ಮತ್ತು ಚಕ್ರವನ್ನು ತಮಗೆ ದೇಹದಲ್ಲಿ ಭಗವಂತನ ಸನ್ನಿಧಾನವನ್ನು ನೆನಪಿಸುವ ನೆಲೆಯಲ್ಲಿ ಮೈಯಲ್ಲಿ ಸ್ವಸ್ತಿಕೆಯನ್ನು ಹಚ್ಚಿಕೊಂಡಿದ್ದಾರಂತವರು. ಅವರ ದೇಹದಲ್ಲಿ ಆ ರೀತಿಯ ಲಕ್ಷಣ ಇದೆ. ಕಮಂಡಲುಕ ಲಕ್ಷಣ,
ಆ ಶರೀರವನ್ನು ಉರುಟಾಗಿ ಹಾಕಿಕೊಂಡು ತಾವು ಕೂಡ ಇಚ್ಛಾ ಸ್ವರೂಪರಾದ್ರಿಂದ ಕಮಂಡಲುವನ್ನ ಕೈಯಲ್ಲಿ ಧರಿಸಿದ ಮುನಿಗಳಂತೆ ಕಾಣಿಸ್ತಾರೆ. ಅದು ಕಿರೀಟ. ಸ್ವಭಾವತಃ ರೌದ್ರರು, ಅತ್ಯಂತ ತೀಕ್ಷ್ಣರು, ಕೋಪಿಷ್ಠರು, ಶೀಘ್ರ ಫಲದಾತೃಗಳೂ ಹೌದು, ರಕ್ಷಕರೂ ಹೌದು. ದ್ವಿಪಂಚ ಶಿರಸಃ ಕೇಚಿತ್, ಕೆಲವರಿಗೆ 5 ತಲೆ, ಕೆಲವರಿಗೆ 6 ತಲೆ, ಕೆಲವರಿಗೆ 7 ತಲೆ, ಕೆಲವರಿಗೆ 10, ಹೀಗೆ ಅದರ ಲೆಕ್ಕಾಚಾರ. ಬಹೂನಿ ಸಹಸ್ರಾಣಿ ಪ್ರಯುತಾನ್ಯರ್ಬುದಾನಿ ಚ, ಅನಂತ ಸಂಖ್ಯೆಯಲ್ಲಿ ಈ ನಾಗಗಳ ಲೋಕದಲ್ಲಿ ನಾಗವಂಶದವರು ನೆಲೆಸಿದ್ದಾರೆ. ಯಥಾಶ್ರೇಷ್ಠಂತು ಮೇ ಶೃಣು, ಇವುಗಳಲ್ಲಿ ಶ್ರೇಷ್ಠರಾದ ಕೆಲವರ ಹೆಸರನ್ನು ಹೇಳ್ತೇನೆ. ನಾನು ಸುಮ್ಮನೆ ಒಂದ್ಸರ್ತಿ ಹೆಸರನ್ನು ಓದ್ಕೊಂಡು ಹೋಗ್ತೇನೆ, ಆ ಹೆಸರುಗಳು ನಮಗೆ ಕಿವಿಗೆ ಬೀಳಲಿ ಅಂತ. ಅನೇಕ ಪ್ರಮುಖ ನಾಗದೇವತೆಗಳಲ್ಲಿ ಅತ್ಯಂತ ಪ್ರಭಾವಶಾಲಿಗಳಾದ ಕೆಲವರ ಹೆಸರನ್ನು ಇಲ್ಲಿ ಅವನಿಗೆ ಆಯ್ಕೆ ಮಾಡಿಕೊಳ್ಳಿಕ್ಕಾಗಿ ಹೇಳ್ತಾನೆ. ವಾಸುಕಿ ತಕ್ಷಕಶ್ಚೈವ ಕರ್ಕೋಟಕ ಧನಂಜಯವು, ಕಾಲಿಯ, ನಹುಷ, ಕಂಬಲಾಶ್ವತರ, ಕಂಬಲ ಮತ್ತು ಅಶ್ವತರ, ಬ್ರಹ್ಮಕುಂಡ, ಬಾಹ್ಯಕುಂಡ, ಮಣಿ, ನಾಗ, ಆಪೂರಣ, ಖಗ, ವಾಮನ, ಐಲಪತ್ರ, ಕುಕುರ, ಕುಕುಣ, ಆರ್ಯಕ, ನಂದಕ, ಕಲಶ, ಪೋತಕ, ಕೈಲಾಸಕ, ಪಿಂಜರಕ, ನಾಗ, ಐರಾವತ, ಸುಮನೋಮುಖ, ದಧಿಮುಖ, ಶಂಖ, ನಂದ, ಉಪನಂದ, ಆಪ್ತ, ಕೋಟರಕ, ಶಿಖಿ, ನಿಷ್ಠೂರಿಕ, ತಿತ್ತಿರಿ, ಹಸ್ತಿಭದ್ರ, ಕುಮುದ, ಮಾಲ್ಯಪಿಂಡಕ, ಪುಂಡರೀಕ, ಪದ್ಮ, ಇಬ್ರಿಬ್ರು, ಪದ್ಮ ಅಂತ ಇಬ್ಬರ ಹೆಸರಿದೆ, ಪುಂಡರೀಕ, ಪುಷ್ಪ, ಮುದ್ಗರಪರ್ಣಕ, ಕರವೀರ, ಪೀಠರಕ, ಸಂವೃತ್ತ, ವೃತ್ತ, ಪಿಂಡಾರ, ಬಿಲ್ವಪತ್ರ, ಮೂಷಿಕಾದ, ಶಿರೀಷಕ, ದಿಲೀಪ, ಶಂಖಶೀರ್ಷ, ಜ್ಯೋತಿಷಿಕ, ಅಪರಾಜಿತ, ಕೌರವ್ಯ, ಧೃತರಾಷ್ಟ್ರ, ಕುಹುರ, ಕುಶಕ, ವಿರಜ, ಧಾರಣ, ವಿರಜಸ್ ಅಂತವನ ಹೆಸರು, ಸುಬಾಹು, ಮುಖರ, ಜಯ, ಬಧಿರಾಂಧ, ವಿಶುಂಡಿ, ವಿರಸಃ, ಸುರಸಃ, ಇನ್ನು ಅನೇಕ ಇಂತಹ ಕಶ್ಯಪನ ಪರಂಪರೆಯಲ್ಲಿ ಬಂದಂಥವರೆಲ್ಲರೂ ಇಲ್ಲಿ ವಾಸವಾಗಿ ಇದ್ದಾರೆ. ನೋಡು ಮಾತಲಿ, ಇದರಲ್ಲಿ ಯಾರಾದರೂ ನಿನಗೆ ಅನುಕೂಲ ಆಗೋರು ಇದ್ದಾರಾ ಅಂತ. ಮಾತಲಿ ಎಲ್ಲರನ್ನೊಮ್ಮೆ ಗಮನಿಸಿ ನೋಡ್ತಾನೆ. ಎಲ್ಲೆಲ್ಲೋ ಇದ್ದವರನ್ನೆಲ್ಲ ಒಬ್ಬೊಬ್ಬರನ್ನು ತೋರಿಸ್ಕೊಂಡು ಬಂದಾಗ ಬಹಳ ಸಂತೋಷ ಪಡ್ತಾನೆ. ಸಂತೋಷಪಟ್ಟು ಒಬ್ಬ ಏಕಾಗ್ರನಾಗಿ ಇದ್ದ ವ್ಯಕ್ತಿಯನ್ನ ನೋಡ್ತಾನೆ. ಆರ್ಯಕ ಮತ್ತು ಕೌರವ್ಯ ಅಂತ ಇಬ್ಬರು ನಾಗ ಪ್ರಮುಖರು. ಅವರ ಮುಂಭಾಗದಲ್ಲಿ ಒಬ್ಬ ಇರ್ತಾನೆ. ನೋಡ್ಲಿಕ್ಕೆ ಕಾಂತಿಯಿಂದ ತುಂಬಿದವನಾಗಿದ್ದಾನೆ. ದ್ಯುತಿಮಾನ್ ದರ್ಶನೀಯ, ನೋಡ್ಲಿಕ್ಕೂ ಮನಸ್ಸಿಗೆ ಹಿತ ತರುವವನಿದ್ದಾನೆ. ಆಮೇಲೆ ಮಹಾನ್ ಕೇತು, ಅವನು ಪ್ರಮುಖ ವ್ಯಕ್ತಿ ಅಂತ ಗೊತ್ತಾಗುತ್ತೆ. ಆಗ ಅವನು ಕೇಳ್ತಾನೆ, ಕಸ್ಯೈಷ ಕುಲನಂದನಃ, ಯಾವ ಮನೆತನದ ಹಿರಿಯ ಈತ? ನೋಡ್ಲಿಕ್ಕೆ ಚೆನ್ನಾಗಿದ್ದಾನೆ. ಕ್ವಪಿತಾ ಜನನೀಚಾಸ್ಯ ಕಥಮಸ್ಯೈವ ಭೋಗಿನಃ, ಇವನ ತಂದೆ ಯಾರು, ತಾಯಿ ಯಾರು, ಯಾವ ವಂಶಕ್ಕೆ ಸೇರ್ತಾನೆ? ಪ್ರಣಿಧಾನೇನ ಧೈರ್ಯೇಣ, ಒಂದು ವಿಷಯವನ್ನು ಗಮನ ಇಟ್ಟು ಕೇಳುವುದರಲ್ಲಿ, ನೋಡುವುದರಲ್ಲಿ, ಏಕಾಗ್ರತೆಯಲ್ಲಿ ಇವನ ಎಚ್ಚರ ಬಹಳ ಗಂಭೀರವಾಗಿದೆ. ಧೈರ್ಯ ಇದೆ, ರೂಪವೂ ಚೆನ್ನಾಗಿದೆ, ವಯಸ್ಸು ಯೋಗ್ಯವಾಗಿದೆ. ನನ್ನ ಮನಸ್ಸು ಈತನಲ್ಲಿ ಸೇರಿಕೊಂಡಿದೆ. ನಾಗಕುಲದವರು ಯಾರೋ ನಮಗೆ ಸಂಬಂಧ ಪಡೆದವರು ಅಂತ ಯೋಚನೆ ಮಾಡಿಲ್ಲ, ಯೋಗ್ಯ ಅನ್ನೋದು ಅವನಿಗೆ ಅನ್ನಿಸ್ತು. ಹಾಗಾಗಿ ನನ್ನ ಮನಸ್ಸಿಗೆ, ಗುಣಕೇಶಿಗೆ ಈತ ಯೋಗ್ಯ ಅಂತ ಭಾವನೆ ಬರ್ತಾ ಇದೆ ಅಂತ ಹೇಳಿದ ತಕ್ಷಣನೇ ನಾರದರಿಗೆ ಅರ್ಥ ಆಯಿತು. ಇವನು ಅವನ ಬಗ್ಗೆ ತುಂಬ ಪ್ರೀತಿ ತೋರಿಸ್ತಾ ಇದ್ದಾನೆ, ಮನಸ್ಸಿಗೆ ಒಪ್ಪಿಗೆ ಆಗಿದೆ ಅಂತ ಗೊತ್ತಾದ ತಕ್ಷಣ ಅವನ ಹಿನ್ನೆಲೆಯನ್ನು ಹೇಳಬೇಕು ಅಂತ ಸ್ವತಃ ತಾನೇ ಹೇಳ್ತಾನೆ. ಐರಾವತ ಅಂತ ಇವನ ಕುಲದ ಪೂರ್ವಜನ ಹೆಸರು, ಆ ವಂಶದಲ್ಲಿ ಬಂದವನು. ಇವನ ಹೆಸರು ಸುಮುಖ ಅಂತ. ಈ ಆರ್ಯಕ ಅಂತ ಇವನ ತಂದೆಯ ತಂದೆ, ವಾಮನಕ ಅಂತ ಇವನ ತಾಯಿಯ ತಂದೆ. ಆ ಆರ್ಯಕನ ಮಗ ಚಿಕುರ ಅಂತ. ಆ ಚಿಕುರನನ್ನ ಈಗಲೇ 1 ತಿಂಗಳ ಹಿಂದೆ ಗರುಡ ಏನೋ ಕಾರಣಕ್ಕೆ ಅವನನ್ನು ಕೊಂದು ತಿಂದು ಬಿಟ್ಟಿದ್ದಾನೆ. ಜೊತೆಗೆ ಇವನ ಮಗನನ್ನು ಕೂಡ ನಾನು ಮುಂದೆ ಇಲ್ಲಿ ಯಾರೇ ಮಕ್ಕಳು ಹುಟ್ಟಿದ್ರು ಅವ್ರನ್ನೆಲ್ಲರನ್ನು ತಿಂತಾ ಹೋಗ್ತೇನೆ ಅಂತ ಶಪಥ ಹಾಕಿ ಹೋಗಿದ್ದಾನೆ. ಈಗ ಇವನು ಸುಮುಖ ಹುಟ್ಟಿದ್ದಾನೆ. ಆದ್ರಿಂದಾಗಿ ಇವನ ಬಗ್ಗೆ ನಿನಗೆ ಏನು ಗೊತ್ತಿದೆಯೋ ಅಷ್ಟನ್ನು ನಾನು ಹೇಳಿದ್ದೇನೆ. ಆದರೆ ತಕ್ಷಣವೇ ಮಾತಲ್ಲಿ ಹೇಳ್ತಾನೆ, ನನಗೆ ಇವನು ಅಳಿಯನಾಗಿ ತುಂಬ ಒಪ್ಪಿಗೆ ಆಗಿಬಿಟ್ಟಿದೆ. ನನಗೆ ಯಾವ ರೀತಿಯಿಂದಲೂ ಈತನ ಬಗ್ಗೆ
ನೀವೇನು ಹಿಂದಿನ ಮುಂದಿನ ಸಮಸ್ಯೆಯನ್ನು ಹೇಳ್ತೀರಿ ಅದನ್ನು ನಾನು ಯೋಚನೆ ಮಾಡ್ತಿಲ್ಲ. ನನಗೆ ತಲೆಯಲ್ಲಿ ಏನು ಬಂದಿದೆ ಅಂದರೆ ಇವನಿಗೆ ನಾನು ಮದುವೆ ಮಾಡಿಕೊಡುವುದು ನನಗೆ ಹೊಂದಿಕೊಂಡಿದೆ. ಹಾಗಾಗಿ ಅಸ್ಮೈ ನಾಗಾಯ ವೈದಾತುಂ ಪ್ರಿಯಾಂ ದುಹಿತರಂ ಮುನೇ, ಓ ಮುನಿಗಳೇ, ಅತ್ಯಂತ ಪ್ರೀತಿ ಪಾತ್ರನಾಗಿ ಕಾಣಿಸ್ತಿದ್ದಾನೆ, ನಾನು ನಿಶ್ಚಯ ಮಾಡಿ ಆಗಿದೆ. ಆಯಿತು, ಈ ಮಾತನ್ನು ಸರಿ ಅಲ್ಲೇ ಮಾತಾಡೋಣ ಅಂತ ಹೇಳುವಲ್ಲಿಗೆ 103ನೆಯ ಅಧ್ಯಾಯ ಮುಕ್ತಾಯವಾಗುತ್ತೆ. 104ನೆಯ ಅಧ್ಯಾಯದಲ್ಲಿ ಕಣ್ವ ಉವಾಚ, ಕಣ್ವರು ಆ ಕಥೆಯನ್ನು ದುರ್ಯೋಧನನಿಗೆ ಹೇಳ್ತಾ ಇದ್ದದ್ದಾದ್ರಿಂದ ಅವರು ಆ ಮಾತಲಿಯ ನಾರದರ ನಡುವೆ ನಡೆದ ಸಂವಾದ ಮತ್ತು ಅವರು ಬಯಸಿದ ಸಂಗತಿಗಳನ್ನು ಆ ಆರ್ಯಕನತ್ರನೋ, ಯಾಕೆಂದರೆ ಚಿಕುರ ಇಲ್ಲ, ಅವರ ತಂದೆ ತೀರಿಕೊಂಡಿದ್ದಾನೆ, ಆರ್ಯಕನತ್ರನೇ ಮಾತಾಡಬೇಕು ಅಂತ ಹೋಗ್ತಾರೆ. ಮಾತಲೇರ್ವಚನಂ ಶ್ರುತ್ವ ನಾರದೋ ಮುನಿ ಸತ್ತಮ ಅಬ್ರವೀದ್ ದೇವರಾಜಂ ತಂ ಆರ್ಯಕಂ ಕುರುನಂದನ. ಆರ್ಯಕನನ್ನು ಹೋಗಿ ಮಾತನಾಡಿಸ್ತಾರೆ. ನಿನ್ನ ಹತ್ತಿರ ಸ್ವಲ್ಪ ಮಾತನಾಡಬೇಕಿದೆ. ಇವನು ಮಾತಲಿ ಅಂತ ದೇವತೆಗಳ ರಾಜನಾದ ದೇವರಾಜನ ಸಾರಥಿ, ಶುಕ್ರನಿಗೆ ಅತ್ಯಂತ ಹತ್ತಿರದವ. ಶುಕ್ರನಂತೆ ಈತನಿಗೂ ಅತ್ಯಂತ ಪ್ರಭಾವಶಾಲಿಯಾದ ಸ್ಥಾನ ಇದೆ. ಯಾಕೆಂದರೆ ಒಳ್ಳೆಯ ಸಾರಥಿಯಿಂದ ಮಾತ್ರ ಯುದ್ಧದಲ್ಲಿ ಗೆಲುವನ್ನು ಸಂಪಾದಿಸುವುದು ಸಾಧ್ಯವಾಗುತ್ತೆ. ಹಾಗಾಗಿ ಇವನು ಸುಮ್ಮನೆ ಮಾತಲಿ ಯಾರೋ ಒಬ್ಬ ನನಗೆ ಸಿಕ್ಕಿದ್ರೆ ಆಯಿತು ಅನ್ನುವ ದೃಷ್ಟಿಯಿಂದ ಇವನನ್ನು ಇಟ್ಕೊಂಡಿಲ್ಲ. ಇವನಿಗೆ ಅತ್ಯಂತ ಹೆಚ್ಚಿನ ಬೆಲೆ ಇದೆ ಮತ್ತು ಇವನ ಮಾತು ಅಲ್ಲೆಲ್ಲ ನಡೆಯುತ್ತೆ. ಅಷ್ಟೇ ಅಲ್ಲ, ಇವನು ಶಕ್ರನಿಗೆ ಮಂತ್ರಿಯೂ ಆಗಿದ್ದಾನೆ, ಆಪ್ತನೂ ಆಗಿದ್ದಾನೆ. ಸ್ವಲ್ಪವೇ ವ್ಯತ್ಯಾಸ ಇವನಿಗೂ ಅವನಿಗೂ, ಅಂದರೆ ಯಾವಾಗಲೂ ಜೊತೆಗಿರ್ತಾರೆ ಅನ್ನೋ ಅರ್ಥದಲ್ಲಿ ಸ್ವಲ್ಪ ವ್ಯತ್ಯಾಸ. ಅಂದರೆ ಸಾಮರ್ಥ್ಯದಲ್ಲಿ ಇಂದ್ರನ ಸ್ಥಾನವೇ ಬೇರೆ. ಆದರೆ ಅವನ ಜೊತೆಗಿದ್ದು ಅವನೇನಾದರೂ ಅಪೇಕ್ಷೆ ಪಟ್ಟ ಅಂದರೆ ಅದನ್ನು ಇಂದ್ರನೇ ಮಾಡಿಕೊಡ್ತಾನೆ. ಅದರಿಂದಾಗಿ ಅವರಿಬ್ಬರ ನಡುವೆ ಅಂತರ ಕಮ್ಮಿ ಅನ್ನೋದು ಈ ಅರ್ಥದಲ್ಲಿ. ಅಯಂ ಹರಿಸಹಸ್ರೇಣ ಯುಕ್ತಂ ಚೈತ್ರಂ ರಥೋತ್ತಮಂ, 1,000 ಕುದುರೆಗಳನ್ನು ಕಟ್ಟಿದ ರಥವನ್ನು ಓಡಿಸಬಲ್ಲ ತಾಕತ್ತು ಈತನಿಗಿದೆ ಅನ್ನುವ ಕಾರಣಕ್ಕಾಗಿಯೇ ದೇವರಾಜನಾದ ಇಂದ್ರ ಇವನನ್ನು ತನ್ನ ಸಾರಥಿಯನ್ನಾಗಿ ಮಾಡಿಕೊಂಡಿದ್ದಾನೆ. ದೇವಾಸುರರ ಯುದ್ಧದಲ್ಲಿ ಈತನ ಚಾಕಚಕ್ಯತೆ, ಈತನ ಕರಕುಶಲತೆ ಅದು ನಾವು ಊಹಿಸಲಿಕ್ಕೆ ಸಾಧ್ಯವಲ್ಲದ್ದು. ಯಾವಾಗಲೂ ಇವನ ಅಸಾಧಾರಣವಾದ ಸಾರಥ್ಯದಿಂದಲೇ ಇಂದ್ರನು ಕೂಡ ಗೆಲ್ಲುವಂಥದ್ದು ಅನ್ನುವುದು ಲೋಕದಲ್ಲಿ ಪ್ರಸಿದ್ಧಿ ಇದೆ. ಅದನ್ನು ಅವನು ಒಪ್ಕೊಳ್ತಾನೆ ಬಿಡ್ತಾನೆ ಬೇರೆ ಪ್ರಶ್ನೆ. ಲೋಕದಲ್ಲಿ ಹಾಗೆ ಮಾತಿದೆ. ಅದು ಏನೂ ಗುಣಗಳೇ ಇಲ್ಲದೆ ಸುಮ್ಮನೆ ಒಂದು ಬಾಯಿ ಮಾತಿಗೆ ಹೇಳಿದ ಮಾತಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ದೇವಾಸುರೇಶು ಯುದ್ಧೇಶು ಮನಸೈವ ನಿಯಚ್ಛತಿ. ಇವನದೊಂದು ಸಾಮರ್ಥ್ಯ ಏನು ಅಂದರೆ ಆ ರಥವನ್ನು ತಾನು ಕೈಯಾರೆ ಹಗ್ಗ ಹಿಡಿದು ನಡೆಸಬೇಕಾಗಿಲ್ಲ. ಮನಸೈವ ನಿಯಚ್ಛತಿ. ನಾವು ಇವತ್ತೇನು ಟೆಸ್ಲಾ ಅಂತ ಮಾತಾಡ್ತೇವೆ, ಅದರ ಒಂದು ಪೂರ್ವ ರೂಪದ ಭಾವನೂ ಇಟ್ಟುಕೊಳ್ಳಿ. ಮನಸ್ಸಿನಿಂದಲೇ ವಸ್ತುವನ್ನು ನಿಯಂತ್ರಿಸ್ಲಿಕ್ಕೆ ಬರುತ್ತೆ. ಈಗ ಮನಸ್ಸಿನಿಂದ ಆದ ಭಾವನೆಯನ್ನು ಅದಕ್ಕೆ ನಾವು ಯಾವುದೋ ಒಂದು ರೀತಿಯಲ್ಲಿ ಸಂಪರ್ಕ ಕೊಟ್ಟಿರ್ತೇವೆ. ಅಲ್ಲಿ ಮತ್ತೆ ಯಂತ್ರ ಇಲ್ಲ, ಕೇವಲ ಕುದುರೆಗಳಿದ್ದಾವೆ, ಆ ರಥ ಇದೆ. ಅದನ್ನು ಮಾನಸಿಕ ಹಿಡಿತದಿಂದಲೇ ಮುನ್ನಡೆಸಿಕೊಂಡು ಹೋಗುವಂತಹ ಸಾಮರ್ಥ್ಯ ಅದು ಮಾತಲಿಗಿರುವಂಥದ್ದು. ಹೀಗೆ ಪುಷ್ಪಕವು ಕೂಡ ಮಾನಸವೇ. ನಾವು ಇವತ್ತು ನೋಡುವ ಹಾಗಿನ ವಿಮಾನಗಳ ಸಂಖ್ಯೆ ಅಲ್ಲ, ಅದು ವಿಮಾನಗಳ ರೂಪ ಅಲ್ಲ. ಅದಕ್ಕೆ ಅಸಾಧಾರಣವಾದ ಬಲ ಇದೆ. ಆಕಾಶ ಮಾರ್ಗದಲ್ಲಿ ಆನಂದವಾಗಿ ಅದು ಚಲಿಸುತ್ತೆ. ಅದು ಮಾನಸಿಕವಾಗಿ, ಅದು ಬೇಕಾದರೆ ನೀರಿನ ಮೇಲೂ ಹೋಗುತ್ತೆ, ಭೂಮಿಯ ಮೇಲೂ ಹೋಗುತ್ತೆ, ಆಕಾಶದಲ್ಲೂ ಹೋಗುತ್ತೆ. ಅಂಥದ್ದೊಂದು ಸಾಮರ್ಥ್ಯ ಈ ಮಾತಲಿಗಿದೆ. ಬಲಭಿತ್, ಬಲ ಅನ್ನುವ ರಕ್ಕಸನನ್ನು ಕೊಂದಂತಹ ಇಂದ್ರನ ಅನೇಕ ಯುದ್ಧಗಳಲ್ಲಿ ಈತನೇ ಬೆನ್ನೆಲುಬಾಗಿ ನಿಂತಿದ್ದಾನೆ. ಇವನಿಗೊಬ್ಬಳು ಮಗಳಿದ್ದಾಳೆ ಗುಣಕೇಶಿ ಅಂತ. ಸತ್ಯಶೀಲ ಗುಣೋಪೇತ, ಪ್ರಾಮಾಣಿಕಳು, ಶೀಲವಂತಳು, ಅನೇಕ ಗುಣಗಳಿಂದ ತುಂಬಿದವಳು. ಹೆಸರಿಗೂ ಗುಣಕೇಶಿ ಎನ್ನುವ ಹೆಸರೇ ಇದೆ. ಸುಮುಖನನ್ನ, ನಿನ್ನ ಮೊಮ್ಮಗನನ್ನ ವರಿಸುವ ಬಯಕೆಯನ್ನ ಜಾಮಾತ್ರವಾಗಿ ತನ್ನ ಅಳಿಯನನ್ನಾಗಿ ಮಾಡಿಕೊಳ್ಳಿಕ್ಕೆ ಅವನು ಬಯಸ್ತಾ ಇದ್ದಾನೆ. ಯದಿತೇ ರೋಚತೆ ಸಮ್ಯಕ್, ಒಂದು ವೇಳೆ ನಿನ್ನ ಮನಸ್ಸಿಗೆ ಇದು ಹಿತವಾಯಿತು ಅಂದರೆ ನೀನು ಆ ಕಡೆಯಿಂದ ಒಪ್ಪಿಗೆ ಕೊಟ್ಟು ಅವಳನ್ನು ನಿನ್ನ ಮನೆಯ ಸೊಸೆಯನ್ನಾಗಿ ಮಾಡಿಕೋ. ಕ್ರಿಯತಾಂ ಆರ್ಯಕ ಕ್ಷಿಪ್ರಂ, ಆರ್ಯಕ ಈ ವಿಷಯದಲ್ಲಿ ತಡ ಮಾಡಬೇಡ. ಯಾಕೆಂದರೆ ಸ್ವತಃ ಮಾತಲಿಯೇ ಬಂದು ಹೀಗೆ ಕೇಳಿದ್ದಾನೆ. ಒಳ್ಳೆಯ ಸಂಬಂಧ ಕೂಡಿ ಬಂದಾಗ ಅದರಿಂದ ಲೋಕಕ್ಕೆ ಹಿತ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈ ವಿಷಯವನ್ನು ಒಪ್ಪಿಕೋ. ಅವನು ಕುಲದಲ್ಲಿ ಹಿರಿಯ, ಒಳ್ಳೆಯ ಮನೆತನದ ವ್ಯವಸ್ಥೆ ಆತನಿಗೆ ಜೊತೆಗಿದೆ. ನೀವು ಕೂಡ ಈ ಮನೆಯ ವ್ಯವಹಾರ ಅನ್ನೋದು ತೀರ ವಿರುದ್ಧವಾದಾಗ ಹೇಳುವುದಕ್ಕೆ ಎಲ್ಲ ಒಂದೇ ಅಂತ ಮಾತಾಡಿದ್ರೂ ಕೂಡ ಎಷ್ಟೋ ಸರ್ತಿ ಕೇವಲ ಆ ಕಾರಣದಿಂದ ಅವರ ನಡುವೆ ಅಂತರ ಹುಟ್ಟಬಾರದು ಅನ್ನೋದಕ್ಕೋಸ್ಕರ ಹಿಂದಿನವರೊಂದು ವ್ಯವಸ್ಥೆ ಮಾಡಿದ್ರು.
ಆದರೆ ಅದು ಎಲ್ಲ ಕಾಲಕ್ಕೂ ಒಂದೇ ಥರ ಅದನ್ನು ನಿಯಂತ್ರಿಸುವುದು ಕೂಡ ಸಾಧ್ಯ ಇಲ್ಲದೇ ಇರುವ ಮಾತು. ಹಾಗಾಗಿ ಆಗದ ಮನಸ್ಸಿನ ಯೋಚನೆಗಳಿಗೆ ನ್ಯಾಯ ನೀತಿಗಳ ಚೌಕಟ್ಟಿರ್ತಿತ್ತು. ಹಾಗಾಗಿ ಅವರು ಆಯ್ಕೆ ಮಾಡಿಕೊಂಡಿದ್ದು ಸರಿಯೇ ಇರ್ತಿತ್ತು. ನಮಗೆ ಈಗ ಕ್ಷಣ ಮಾತ್ರದಲ್ಲಿ ಬರುವ ಆ ಅಪೇಕ್ಷೆಗಳೆಲ್ಲವೂ ಕೂಡ ತತ್ಕಾಲದ ಸೌಖ್ಯವನ್ನು ಹೇಳುತ್ತೆ ಹೊರತು ಅದು ಶಾಶ್ವತಿಕವಾದಂತಹ ನೆಲೆಯನ್ನು ನಮಗೆ ಹುಟ್ಟಿಸುವಷ್ಟು ದೀರ್ಘ ಯೋಚನೆ ಇರುವ ಬುದ್ಧಿ, ವಿವೇಕ ನಮ್ಮನ್ನು ಆಶ್ರಯಿಸಿಲ್ಲ ಅಥವಾ ನಾವದನ್ನು ಹೊಂದಿಲ್ಲ ಅನ್ನುವುದು ಇವತ್ತಿಗೂ ಅವತ್ತಿಗಿರುವ ವ್ಯತ್ಯಾಸವನ್ನು ನಾವು ಗಮನಿಸಬೇಕು. ಕೂಡಲೇ ಆರ್ಯಕ ಹೇಳ್ತಾನೆ, ಖಂಡಿತ ನಿನ್ನ ಮಗಳ ಹಿತೈಷಿಯಾಗಿ ನಾನು ಹೇಳ್ತಾ ಇದ್ದೇನೆ. ತುಂಬ ಒಳ್ಳೆಯ ಸಂಬಂಧವನ್ನೇ ನೀವು ಹೊತ್ತು ತಂದಿದ್ದೀರಿ. ಇದರ ಬಗ್ಗೆ ನಮಗೆ ಯಾವತ್ತೂ ಕೂಡ ಬೇಸರ ಇಲ್ಲ ಅಥವಾ ನಿಮ್ಮ ಬಗ್ಗೆ ಆಕ್ಷೇಪನೂ ಅಲ್ಲ. ಆದರೆ ಸುಮುಖನ ಗುಣವೂ ಚೆನ್ನಾಗಿದೆ, ಒಳ್ಳೆಯ ಶೀಲ, ಒಳ್ಳೆಯ ಆಚಾರ, ಒಳ್ಳೆಯ ಶೌಚ, ಇದೆಲ್ಲವನ್ನು ಯೋಚನೆ ಮಾಡಿ ಕೊಡಲಿಕ್ಕೇನು ತೊಂದರೆ ಇಲ್ಲ. ಸತುದೀನ ಪ್ರಹೃಷ್ಟಶ್ಚ ಪ್ರಾಹನಾರದ ಮಾರ್ಯಕಃ ವ್ರಿಯಮಾಣೆ ತಥಾ ಪೌತ್ರೇ ಪುತ್ರೇ ಚ ನಿಧನಂಗತೆ. ಆದರೆ ಆರ್ಯಕ ತಕ್ಷಣವೇ ಸಂತೋಷದಿಂದ ಒಂದು ಸರ್ತಿ ತುಂಬ ಒಳ್ಳೆಯ ಯೋಚನೆ ಅಂತ ಅನ್ನಿಸಿದ್ರು ಕೂಡ ಮುಂದೆ ಒಂದು ಘಟನೆ ಹಿಂದೆ ನಡೆದ ಘಟನೆ ಅವರಿಗೆ ನೆನಪಾಗಿ ಮುಂದಿನ ಅಪಾಯವನ್ನು ಯೋಚಿಸಿ ಕೂಡಲೇ ಹೇಳ್ತಾನೆ, ಮನ್ಯೇನೈತದ್ ಅನುಮತಂ. ಇದು ನನಗೆ ಯಾಕೋ ಒಪ್ಪಿಗೆ ಇಲ್ಲ ಅಂತ ಅನಿಸ್ತಿದೆ. ಅನಿಸ್ತಿದೆ ಅಂದರೆ ನನಗೆ ಒಪ್ಪಿಗೆ ಇಲ್ಲ ಅಂತಲೇ ಅಭಿಪ್ರಾಯ. ನೀನು ಶಕ್ರನ ಗೆಳೆಯನಿರಬಹುದು, ಆದ್ರಿಂದಾಗಿ ನಿನ್ನಂತಹ ಒಬ್ಬ ಸಜ್ಜನನ ಸಂಪರ್ಕವನ್ನು ಹೊಂದುವುದಕ್ಕೆ ಬೇಡ ಅಂತ ಹೇಳಲಿಕ್ಕೆ ಯಾರಿಗೆ ಮನಸ್ಸು ಬರುತ್ತೆ ಹೇಳು? ಆದರೂ ನಾನು ನೈತದನುಮತಂ, ಇದು ನನಗೆ ಒಪ್ಪಿಗೆ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂತ ಕೇಳು. ಯಾಕೆಂದರೆ ಹುಡುಗನಿಗೆ ಜೀವಕ್ಕಪಾಯ ಇದೆ. ಇದೇ ಕೆಲವು ದಿನಗಳ ಹಿಂದೆ ಇವನ ತಂದೆಯಾದ ಚಿಕುರನನ್ನು ಗರುಡ ಅಟ್ಟಿಸಿಕೊಂಡು ಬಂದು ಅವನನ್ನು ಸೀಳಿ ತನ್ನ ಆಹಾರವಾಗಿ ತಿಂದು ಹೋಗಿದ್ದಾನೆ. ಗರುಡನ ಆಹಾರ ಸರ್ಪಗಳಾದ್ರಿಂದಾಗಿ ಹಿಂದೆಯೂ ನಡೆದ ಕೆಲವು ಅಹಿತಕರ ಘಟನೆಗಳಿಂದಾಗಿ ಕೋಪ ಇರುವಾಗ ಅವನು ಈ ಸರ್ಪಗಳಲ್ಲಿ ಅತ್ಯಂತ ಕೋಪವುಳ್ಳವನಾಗಿ ತನ್ನ ಕಾರ್ಯಭಾರವನ್ನು ನಡೆಸ್ತಾ ಇರ್ತಾನೆ. ಪುನರೇವಚತೇನೋಕ್ತಂ ವೈನತೇನ ಗಚ್ಚತ. ಹೋಗ್ತಾ ಅವನು ಮತ್ತೆ ಹೇಳಿದ, ಮಾಸೇನ ಅನ್ಯೇನ ಸುಮುಖಂ ಭಕ್ಷಯಿಷ್ಯಾಮಿ. ಇನ್ನೊಂದು ಮಾಸದೊಳಗೆ ನಾನು ಸುಮುಖನನ್ನು ತಿಂತೇನೆ, ಇದು ನನ್ನ ಮಾತು. ನೀವು ಯಾರು ಏನು ಬೇಕಾದರೂ ತಡೀತೀರಿ, ಅದಕ್ಕೇನು ಬೇಕಾದರೂ ತಡೆಗೋಡೆಯನ್ನು ಒಡ್ಡುತ್ತೀರಿ ಅಂದರೆ ಒಡ್ಡಿ, ನನಗೇನು ತೊಂದರೆ ಇಲ್ಲ. ಧ್ರುವಂ ತಥಾ ಭವಿತ. ಗರುಡ ಸಾಮಾನ್ಯ, ಅವನು ಹೇಳಿದ ಮಾತನ್ನು ನಡೆಸದೆ ಹಾಗೆ ಕೈ ಚೆಲ್ಲಿದ ಅನ್ನುವ ಸಂಗತಿಯೇ ಇಲ್ಲ. ಅವನು ಏನು ಹೇಳ್ತಾನೋ ಅದನ್ನು ಮಾಡ್ತಾನೆ. ಅವನು ಮಾಡಿದ ಮೇಲೆ ಆ ಹೇಳಿದ ಮಾತುಗಳಿಗೆಲ್ಲ ಬೆಲೆಯೇ ಖಂಡಿತ ಅವನು ತಂದು ಕೊಡ್ತಾನೆ. ಆದ್ದರಿಂದಾಗಿ ನನಗೆ ಈಗ ಈ ವಿಷಯದಲ್ಲಿ ಸ್ವಲ್ಪ ಹೆದರಿಕೆ ಇದೆ, ಖುಷಿನೂ ಆಗಿದೆ. ನಿನ್ನಂಥವ್ರು ಬಂದು ನನ್ನ ಮಗನಿಗೆ ಒಂದು ಯೋಗ್ಯಳಾದ ಮಗಳನ್ನು ಕೊಡ್ತೇನೆ ಅಂತ ಹೇಳಿದಾಗ ನನಗೆ ಖುಷಿ. ಆದರೆ ಸಾಯ್ಲಿಕ್ಕಿರುವಂಥವನನ್ನು ಕೊಟ್ಟು ನಿನ್ನ ಮಗಳಿಗೂ ದುಸ್ಥಿತಿಯನ್ನು ಒದಗುವುದನ್ನು ನಾನು ಸಹಿಸಲಾರೆ. ಅದರಿಂದಾಗಿ ಇದನ್ನು ಬೇಡ. ತಕ್ಷಣವೇ ಮಾತಲಿಸ್ತದ್ವಬ್ರವೀದೇನಂ. ಮಾತಲಿಗೆ ಅರ್ಥ ಆಯಿತು ಸಮಸ್ಯೆ ಏನು ಅಂತ. ಅವನು ನಾರದರು ಈ ಮಾತು ಹೇಳಿದ್ರಾದ್ರಿಂದ ಆಶ್ಚರ್ಯಪಡಲಿಲ್ಲ ಅಥವಾ ಗಾಬರಿಗೊಳಗಾಗಲಿಲ್ಲ. ತಕ್ಷಣವೇ ಕೆಲವು ಸಂಗತಿಗಳನ್ನು ನಾವು ಪೂರ್ವದಲ್ಲಿ ಅವಲೋಕನ ಮಾಡಿ ಹೋಗಬೇಕು ಅನ್ನೋದು ಯಾಕೆ ಅಂದರೆ ಈ ಕಾರಣಕ್ಕಾಗಿ. ಒಂದು ಯಾವುದೋ ಹೊಸ ನಿರ್ಧಾರವನ್ನು ಕೈಗೊಳ್ಳುವ ಪೂರ್ವದಲ್ಲಿ ಅದಕ್ಕೆ ಪೂರ್ವಭಾವಿಯಾಗಿ ಒಂದಿಷ್ಟು ಸಭೆಗಳು, ಪೂರ್ವಭಾವಿಯಾಗಿ ಕೆಲವು ವಿಚಾರಣೆಗಳು, ವಿಮರ್ಶೆಗಳು ನಡೆದಿದ್ರೆ ಆವಾಗ ಏನೇ ಮಧ್ಯದಲ್ಲಿ ತೊಂದರೆ ಆದರೂ ಕೂಡ ಅದನ್ನು ನಾವು ಜಾಗ್ರತೆಯಿಂದ ಎದುರಿಸಲಿಕ್ಕೆ ಬೇಕಾದ ವ್ಯವಸ್ಥೆ ಆಗುತ್ತೆ. ನಾರದರು ಪೂರ್ವದಲ್ಲಿ ಹೇಳಿದ್ದರಿಂದ ಅವನದನ್ನು ಪರಿಹರಿಸುವ ಕಡೆಗೆ ಯೋಚನೆ ಮಾಡಿದನು. ಅಯ್ಯೋ ಹೀಗಾಗಿ ಹೋಯ್ತಾ ಅಂತ ಹೇಳಲಿಲ್ಲ. ನಾನು ಅಳಿಯನನ್ನಾಗಿ ಅವನನ್ನು ಸ್ವೀಕರಿಸಿ ಆಗಿದೆ, ಅವನು ಯೋಗ್ಯ ಇದ್ದಾನೆ ಅಂತ ನನ್ನ ಮನಸ್ಸಿಗೆ ಮುಟ್ಟಿದೆ. ನಾನು ಯೋಚಿಸಿದ್ದು ಯಾವತ್ತೂ ಕೂಡ ನನ್ನ ಅಂತಃಕರಣದಿಂದ ನನ್ನ ಮಗಳಿಗೆ ಹಿತವೇ ಆಗುತ್ತೆ ಹೊರತು ಅದು ಅನಾಹುತ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ನೀನು ನಿನ್ನ ಮೊಮ್ಮಗನನ್ನು ನನ್ನ ಜೊತೆಗೆ ಕಳುಹಿಸು. ನಾನು ಅವನನ್ನು ದೇವೇಂದ್ರನ ಬಳಿಗೆ ಕರೆದೊಯ್ತೇನೆ. ದೇವೇಂದ್ರನ ಬಳಿಗೆ ಕರೆದೊಯ್ದು ಶೇಷನೊಂದಿಗೆ ಮಾತನಾಡಿಸಿ ಇನ್ನು ಸುಪರ್ಣನಿಗೂ ಕೂಡ ಈ ವಿಷಯದಲ್ಲಿ ಅರಿಕೆ ಉಂಟು ಮಾಡುವಂತಹ ವ್ಯವಸ್ಥೆಯನ್ನು ಬೇಕಾದರೂ ಮಾಡಬಹುದು. ಮೊದಲು ದೇವರ ಹತ್ರ ಕರ್ಕೊಂಡು ಹೋಗೋಣ. ದೇವರಾಜನ ಹತ್ರ ಕರ್ಕೊಂಡು ಹೋಗ್ತೇನೆ ಅಂತ ಹೋಗ್ತಾನೆ. ಆಗ ಅಲ್ಲಿ ದೇವರು ಇರ್ತಾನೆ, ಅದು ಮುಂದೆ ಬರುವ ಕಥೆ.
ಹೀಗೆ ಸುಮುಖನನ್ನ ಕರ್ಕೊಂಡು ಹೋಗ್ತಾನೆ ದೇವರಾಜನ ಬಳಿಗೆ. ಕರ್ಕೊಂಡು ಹೋದರೆ ಅಲ್ಲಿ ಇಂದ್ರ ಉಪೇಂದ್ರ ಇಬ್ಬರೂ ಇರ್ತಾರೆ. ಸಂಗತ್ಯ ತತ್ರ ಭಗವಾನ್ ವಿಷ್ಣುರಾಸಿ ಚತುರ್ಭುಜ, 4 ತೋಳಿನವನಾದಂತಹ ನಾರಾಯಣ ಇಂದ್ರನ ಜೊತೆಗಿರ್ತಾನೆ. ಅಂದರೆ ಯಾವಾಗಲೂ ಇಂದ್ರನಿಗೆ ಸಹಕಾರಿಯಾಗಿ ಒಂದು ರೂಪದಿಂದ ಇಂದ್ರನ ಜೊತೆಗಿರ್ತಾನೆ. ಏನೇನು ಸ್ಥಾನದಲ್ಲಿ ತೊಡಕುಂಟಾದಾಗಲೂ ಅದನ್ನು ಸರಿ ಇದೆ ಸರಿ ಇಲ್ಲ ಅಂತ ಹೇಳಲಿಕ್ಕೆ ಬೇಕಿರುವ ವ್ಯವಸ್ಥೆಯನ್ನು ಮಾಡುವವನು ಇಂದ್ರ. ತತಃ ಪುರಂದರಂ ವಿಷ್ಣುರುವಾಚ ಭುವನೇಶ್ವರಂ. ಅಲ್ಲ, ಇವನಿಗೆ ಈ ಥರದ ಸುಪರ್ಣನಿಂದಾಗಿ ಆಗುವ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಹೀಗೆ ಮಾಡ್ಬೋದಲ್ವ, ಅವನಿಗೆ ಅಮೃತ ಕೊಡು. ಅಮೃತ ಕೊಟ್ಟರೆ ಅವನು ಸಾವಿಲ್ಲದವನಾಗ್ತಾನೆ, ಗರುಡ ಅವನನ್ನು ಆಕ್ರಮಣ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅವನು ಅಮೃತ ಕುಡಿದಿದ್ದಾನೆ, ಅದರಿಂದಾಗಿ ಅವನು ಅದನ್ನು ಪ್ರಯತ್ನನೂ ಮಾಡಲ್ಲ ಮೇಲೆ. ಇದು ಮಾತಲಿರ್ನಾರದಶ್ಚೈವ ಸುಮುಖಶ್ಚೈವ ವಾಸವ ಲಭಂತಾಂ ಭವತಃ ಕಾಮಾತ್ ಕಾಮಮೇತಂ ಯಥೇಪ್ಸಿತಂ. ಆಯಿತು, ನೀನು ಹೇಳಿದ್ದು ಸರಿ ಇದೆ, ಅದಕ್ಕೆ ಸರಿಯಾಗಿ ನಾವು ನಡ್ಕೊಳ್ಳಿಕ್ಕೂ ಸಾಧ್ಯ ಇದೆ, ಏನು ತೊಂದರೆ ಇಲ್ಲ ಅಂತ ಹೇಳಿದಾಗ ಪುರಂದರ ಸ್ವಲ್ಪ ಹೊತ್ತು ಇಂದ್ರ ಯೋಚನೆ ಮಾಡುತ್ತಾನೆ. ಅಯ್ಯೋ, ನೀನೇನೋ ಹೇಳಿಬಿಟ್ಟೆ, ಆದರೆ ಅದನ್ನು ಮಾಡೋದು ಸ್ವಲ್ಪ ಕಷ್ಟ ಇದೆ, ಮಾಡಲಿಕ್ಕೆ ಅಷ್ಟು ಸುಲಭ ಇಲ್ಲ. ಯಾಕೆಂದರೆ ಆ ಅಮೃತವನ್ನು ನಾನು ಬೇಕಾದರೆ ದೀರ್ಘಾಯುಷ್ಯವನ್ನು ಕಲ್ಪಿಸ್ತೇನೆ, ಅಮೃತತ್ವವನ್ನು ಒದಗಿಸಬೇಕಾದವ ನೀನೇ, ಅದು ನಿನ್ನ ಅಧೀನದಲ್ಲಿರೋದು, ನೀನೇ ಕೊಡಬೇಕು. ನೀನು ಇವರಿಗೆ ಕೊಡು ಅಂದರೆ ಕೊಡಬೇಕಷ್ಟೇ, ಅದು ನೀನೇ ಕೈಯಾರೆ ಕೊಟ್ಟರೆ ಅದಕ್ಕೆ ಬಲ ಇದೆ. ನಾನು ಕೊಡಲ್ಲಪ್ಪ, ಯಾಕೆಂದರೆ ಆ ಮೋಹಿನಿಯಾಗಿ ಕೊಟ್ಟವನು ಅವನೇ ಅಲ್ವಾ ಇವರಿಗೆಲ್ಲ. ಆ ಕಾರಣಕ್ಕೆ ಇವರಿಗೆಲ್ಲ ಫಲಿಸಿದ್ದು. ಅದನ್ನು ನೆನಪಿಟ್ಕೊಂಡು ಹೇಳ್ತಾನೆ. ಯಾವಾಗಲೂ ಈ ವೇದ ಮಂತ್ರಗಳಲ್ಲಿ ತುಂಬ ಕಡೆ ಇಂದ್ರ ವಿಷ್ಣು ಅಂತ ಜೋಡಿ ದೇವತೆಯಾಗಿ ಹೇಳುವುದಿದೆ. ಯಾಕೆಂದರೆ ಇಂದ್ರನಿದ್ದುಕೊಂಡು ವಿಷ್ಣು ಅನೇಕ ಕಾರ್ಯಭಾರಗಳನ್ನು ಜೊತೆಗಿದ್ದು ಮಾಡ್ತಾನೆ ಅನ್ನುವುದು ಕೂಡ ಒಂದು ಕಾರಣ. ಜೊತೆಗೆ ನಮ್ಮ ದೇಹದ ಒಳಗೂ ಪ್ರಪಂಚದಲ್ಲೂ ಕೇವಲ ಯುದ್ಧ ಸಂಗತಿ ಮಾತ್ರ ಅಲ್ಲ, ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರಿಬ್ಬರ ಸಾಂಗತ್ಯದಿಂದ ಅನೇಕ ಕಾರ್ಯಭಾರಗಳು ನಡೀತಾವೆ ಅನ್ನೋದನ್ನು ವೇದಗಳು ತಿಳಿಸುವ ದೃಷ್ಟಿಯಿಂದ ಇಂದ್ರ ವಿಷ್ಣು ದೇವತೆ ಅಂತ ಮಂತ್ರಗಳಲ್ಲಿ ಪ್ರತಿಪಾದ್ಯ ದೇವತೆಗಳನ್ನಾಗಿ ಜೋಡಿಯಾಗಿ ಇವರನ್ನು ಹೇಳಿದ್ದಿದೆ. ಇದನ್ನು ಕೇಳಿ ಸರಿ, ಹಾಗಾದರೆ ಏನು ಮಾಡೋದು? ಆಗ ವಿಷ್ಣು ಹೇಳ್ತಾನೆ, ನೀನು ಎಲ್ಲದಕ್ಕೂ ಒಡೆಯಪ್ಪ, ಅಮೃತ ನಿನ್ನ ಕೈಯಲ್ಲಿದೆ, ನಾನು ಕೊಡಬೇಕು ಅಂತ ನೀನು ಯಾಕೆ ಹಠ ಮಾಡ್ತಿ? ನಿನ್ನ ಕೈಯಲ್ಲೇ ಇದೆ, ನೀನು ಕೊಟ್ಟುಬಿಡು. ತ್ವಯಾ ದತ್ತಂ ಅದತ್ತಂ ಕಹ ಕರ್ತು ಮುತ್ಸಹತೆ ವಿಭೋ. ನೀನು ಕೊಟ್ಟದ್ದನ್ನು ಕೊಟ್ಟದ್ದೇ ಅಲ್ಲ ಅಂತ ಹೇಳಿ ನಿರಾಕರಣೆ ಮಾಡುವ ಶಕ್ತಿ ಯಾರಿಗಿದೆ? ಅಷ್ಟು ಕೃಷ್ಣ ನಾರಾಯಣ ಹೇಳಿದರೂ ಕೂಡ ಸುಪರ್ಣ ಅವನಿಗಿಂತ ಬಲಿಷ್ಠ ಅನ್ನೋದು ಅವನಿಗೆ ಗೊತ್ತಿದೆ. ತನ್ನ ರೆಕ್ಕೆಯ ಬೀಸುವಿಕೆಯಿಂದಲೇ ಸಮಸ್ತ ಸೇನೆಯನ್ನು ಕೂಡ ಮೂಲೆ ಮೂಲೆಗೆ ತಳ್ಳಿದವನು ಈ ಹಿಂದಿನ ಯುದ್ಧದಲ್ಲಿ. ಆದ್ದರಿಂದ ಅವನು ಹೇಳ್ತಾನೆ, ಗರುಡನನ್ನು ನಾನು ಎದುರಿಸಿ ಅಮೃತವನ್ನು ಕೊಟ್ಟು ಅವನಿಗೆ ಎದುರಾಳಿಯಾಗಿ ನಿಲ್ಲಲಾರೆ, ನನಗದು ಸಾಧ್ಯ ಇಲ್ಲ ಅಂತ ಗೊತ್ತಿದೆ. ಆದರೆ ಸುಮುಖನಿಗೆ ತೀವ್ರವಾದ ಏನೂ ಘಾಸಿಯಾಗದ ಆಯುಷ್ಯವನ್ನು ಕೊಡ್ತೇನೆ. ಆಯುಷ್ಯವನ್ನು ಕೊಡುವುದರಿಂದ ಅವನು ಕೃತದಾರಾಹ, ಮದುವೆಯಾಗಿ ಯಥಾಕಾಮಂ ಜಗಾಮಚ ಗೃಹಾನ್ನ ಪ್ರತಿ, ಅವನಿಗೆ ಯೋಗ್ಯವಾದ ಆಯುಷ್ಯವನ್ನು ಕೊಟ್ಟದ್ರಿಂದ ಮದುವೆ ಆಯಿತು, ವಿವಾಹವಾಗಿ ಮನೆಗೆ ಹೋದ. ನಾರದ ಆರ್ಯಕನನ್ನು ನೀನು ಈ ರೀತಿ ನಿರ್ಧಾರ ತೆಗೆದುಕೊಂಡು ದೇವತೆಗಳ ಬಳಿಗೆ ಬಂದು ಅವನಿಗೊಂದು ಆಯುಷ್ಯವನ್ನು ಕೊಡಿಸಿ ಮಗಳಿಗೊಂದು ಮದುವೆ ಮಾಡಿಸಿ ಅವರಿಬ್ಬರ ಒಂದು ಸಂತೋಷದ ಬದುಕಿಗೆ ನೀನೊಂದು ಹೆದ್ದಾರಿಯಾಗಿ ನಿಂತಿದ್ದಿ ಅನ್ನುವ ಕಾರಣಕ್ಕಾಗಿ ನಿನ್ನನ್ನು ಅತ್ಯಂತ ಅಭಿನಂದನೆ ಮಾಡುತ್ತೇನೆ ಅಂತ ಆರ್ಯಕನನ್ನು ಮತ್ತು ವಾಮನಕನನ್ನು ಎಲ್ಲರನ್ನು ಗೌರವಿಸ್ತಾರೆ. ಆಯಿತು, ದೇವರಾಜನಲ್ಲಿಗೆ ಇವರೆಲ್ಲ, ಯಾಕಂದರೆ ಮಾತಲ್ಲಿ ಅಲ್ಲಿಗೆ ಹೋಗುವಾಗ ಇವರನ್ನು ಕರ್ಕೊಂಡು ಹೋಗಿದ್ದಾದ್ಮೇಲೆ ಅಲ್ಲೇ ವಿಶೇಷವಾದ ಉಳಿಯುವ ವ್ಯವಸ್ಥೆಯೂ ಆಗಿತ್ತು. ಗರುಡನಿಗೆ ಈ ವಿಷಯ ತಿಳಿಯಿತು. ಇಲ್ಲಿಗೆ 104ನೇ ಅಧ್ಯಾಯ ಮುಕ್ತಾಯ ಆಯಿತು. 105ನೆಯ ಅಧ್ಯಾಯದಲ್ಲಿ ಗರುಡಸ್ತತ್ರ ಶುಶ್ರಾವ ಯಥಾವೃತ್ತಂ ಮಹಾಬಲ, ಅತ್ಯಂತ ಬಲಿಷ್ಠನಾದ ಗರುಡ ನಡೆದ ಸಂಗತಿಯನ್ನು ಯಥಾವತ್ತಾಗಿ ಮದುವೆಯಾದ ಎಲ್ಲ ವಿಷಯಗಳನ್ನು ತಿಳಿದ. ಆಯುಃ ಪ್ರದಾನಂ, ಏನು ನಾನು 1 ತಿಂಗಳೊಳಗಾಗಿ ಆತನನ್ನು ಕೊಲ್ಲುವೆನೆಂಬ ಪ್ರತಿಜ್ಞೆಯನ್ನು ಮಾಡಿದ್ದನ್ನು ಕೇಳಿದ ಮೇಲೂ ಇಂದ್ರ ಆ ಸುಮುಖನಿಗೆ, ಆರ್ಯಕನ ಮೊಮ್ಮಗನಿಗೆ ಆಯುಷ್ಯ ಪ್ರದಾನ ಮಾಡಿದ್ದಾನೆ ಅಂತ ಅನ್ನೋದು ಅದು ಹೇಗೆ ಸಾಧ್ಯ ಆಯಿತು? ನನ್ನನ್ನು ವಿರೋಧಿಸಲಿಕ್ಕೆ ನಿಂತಿದ್ದಾನ ಅಂತ ಕೋಪದಿಂದ ಆ ನಾಗನಿಗೆ ಆಯುಷ್ಯವನ್ನು ಕೊಟ್ಟದ್ದರ ಬಗ್ಗೆ ಕೂಡಲೇ ತನ್ನ ರೆಕ್ಕೆಯನ್ನು ಬೀಸಿಕೊಂಡು ನೇರವಾಗಿ ದೇವಲೋಕಕ್ಕೆ ಬಂದ. ತ್ರಿಭುವನಂ ಖಗಃ ಸುಪರ್ಣಃ ಪರಮಕ್ರುದ್ಧ, ಅತ್ಯಂತ ಕೋಪಗೊಂಡಿದ್ದ. ವಾಸವನನ್ನು ಹೋಗಿ ಮಾತನಾಡಿಸಿದ. ಭಗವನ್ ಕಿಂ ಅವಜ್ಞಾಂ,
ಏನು ನನ್ನ ಬಗ್ಗೆ ತಿರಸ್ಕಾರದ ಭಾವದಿಂದ ನೀನು ಈ ಕೆಲಸವನ್ನು ಮಾಡಿದ್ದೀಯೋ, ನನ್ನ ಮಾತಿಗೆ ವಿರುದ್ಧವಾಗಿ ನಡ್ಕೊಳ್ಳುವುದು ಅಂದರೆ ನನ್ನನ್ನು ವಿರೋಧಿಸುವುದು ಅಂತ ಅರ್ಥ. ಯಾಕೆ ಅವನಿಗೆ ಹಾಗೆ ವರವನ್ನು ಕೊಟ್ಟಿದ್ದಿ? ನನ್ನ ಮನಸ್ಸಿಗೆ ನೀನು ಘಾಸಿ ಉಂಟು ಮಾಡಿದ್ದಿ, ನನ್ನ ಆಲೋಚನೆಯ ದಾರಿಯನ್ನು ನೀನು ಮೀರಿ ನಿಂತಿದ್ದಿ, ಇದು ನನಗೆ ಒಪ್ಪಿಗೆ ಆಗುವ ಮಾತಲ್ಲ ಅಂತ ಅವನು ಕೋಪ ಮಾತಾಡ್ಕೊಳ್ತಾನೆ. ಯಾಕೆಂದರೆ ಸರ್ಪಗಳು ನನಗೆ ಆಹಾರೋ ವಿಹಿತೋ ಧಾತ್ರ, ಇದು ನಾನು ಅಪೇಕ್ಷೆ ಪಟ್ಟು ಕೊಂದು ತಿಂದದ್ದಲ್ಲ, ನನಗೆ ಚತುರ್ಮುಖ ಕೊಟ್ಟ ಆದೇಶದಂತೆ ನನ್ನ ಆಹಾರ ಸರ್ಪಗಳು ಅನ್ನುವ ಕಾರಣಕ್ಕಾಗಿ. ಲೋಕದ ದೃಷ್ಟಿಯಿಂದ ನೋಡಿದ್ರೆ ಅದೊಂದು ಸಮತೋಲನ. ಸರ್ಪಗಳು ಹೆಚ್ಚಾದರೂ ಕೂಡ ಲೋಕಕ್ಕೆ ಅಪಾಯ ಅನ್ನುವ ದೃಷ್ಟಿಯಿಂದ ಅವುಗಳ ಸಂಖ್ಯೆಯಲ್ಲಿ ಅವುಗಳಿಲ್ಲದೇ ಇದ್ರೆ ಇನ್ನೊಂದು ಅಪಾಯ ಇದೆ. ಬೇರೆ ಇಲಿ ಮೊದಲಾದ ಪ್ರಾಣಿಗಳಿಂದ ಮನುಷ್ಯನಿಗೆ ಸಂಚಕಾರ ಬರುತ್ತೆ, ರೋಗಾದಿಗಳು ಬರುತ್ತೆ. ಹಾಗೆ ಪ್ರತಿಯೊಂದು ಪ್ರಾಣಿಯೂ ಕೂಡ ಇಲ್ಲದೇ ಇದ್ರೆ ಅದು ಇನ್ನೇನೋ ಆಗುತ್ತೆ. ಆದರೆ ಅದರ ಬ್ಯಾಲೆನ್ಸಿಗೋಸ್ಕರ ಜೀವೋ ಜೀವಸ್ಸು ಜೀವನಂ ಅಂತ ಅನ್ನೋ ವ್ಯವಸ್ಥೆಯಲ್ಲಿ ನಾನು ಆಹಾರವಾಗಿ ಸರ್ಪಗಳನ್ನು ತಿನ್ನುವುದನ್ನು ನೀನು ತಡೆದು ನಿಲ್ಲಿಸುವ ಅಧಿಕಾರ ನಿನಗೆ ಯಾರು ಕೊಟ್ಟದ್ದು? ನಾನು ಸರ್ಪವನ್ನಲ್ಲದೆ ಬೇರೆದನ್ನು ಕೂಡ ಮುಂದಿನ ಈ ನನ್ನ ಆಹಾರಕ್ಕಾಗಿ ನಾನು ಸಂಕಲ್ಪಿಸಿಲ್ಲ. ಅವನೇ ನನ್ನ ಆಹಾರ, ನೀನು ಹೇಗೆ ಅವನಿಗೆ ಆಯುಷ್ಯವನ್ನು ಕೊಟ್ಟೆ? ಸೋಹಂ ಪ್ರಾಣಾನ ವಿಮೋಕ್ಷ್ಯಾಮಿ, ನಾನು ಈ ಸರ್ತಿ ಆಹಾರ ತೆಗೆದುಕೊಳ್ಳುವುದಿಲ್ಲ, ಪ್ರಾಣ ಬಿಡ್ತೇನೆ. ನನ್ನ ಆಹಾರವನ್ನು ಕಸಿದುಕೊಂಡ ನಿನಗೆ ಇದಕ್ಕಿಂತ ಬೇರೆ ನಾನು ಯಾವ ರೀತಿಯಿಂದಲೂ ಎದುರಿಸಲಿಕ್ಕೆ ಸಾಧ್ಯ ಇಲ್ಲ, ನಾನು ಪ್ರಾಣ ಬಿಡ್ತೇನೆ. ಏಚ ಭೃತ್ಯ ಮಮ ಗೃಹೇ ಪ್ರೀತಿಮಾನ್ ಭವ ವಾಸವ, ಯಾರೇ ನನ್ನ ಹತ್ತಿರದವರು ನನಗೆ ಹೀಗೆ ಮಾಡ್ತಾರೆ ಅಂತ ನನ್ನ ನಿರೀಕ್ಷೆ ಇರಲಿಲ್ಲ. ಆದ್ದರಿಂದ ನೀನು ಮಾಡಿದ ಕೆಲಸ ಅದು ಹಿತಕಾರಿಯಾದದ್ದಲ್ಲ. ಇಂದ್ರ ಹೇಳ್ತಾನೆ, ನಮತ್ಕೃತಂ, ನಾನು ಮಾಡಿದ್ದಲ್ಲಪ್ಪ, ಅವನಿಗೆ ಹಾಗೆ ವ್ಯವಸ್ಥೆ ಮಾಡಬೇಕು ಅಂತ ನನ್ನ ಆಲೋಚನೆ ಇಲ್ಲ. ನಮಾಂ ಕ್ರೋದ್ಧುಂ ತ್ವಮರ್ಹಸಿ, ನನ್ನ ವಿಷಯದಲ್ಲಿ ನೀನು ಕೋಪ ಮಾಡ್ಕೊಳ್ಬೇಡ. ದತ್ತ ಅಭಯ ಸ ಸುಮುಖ ವಿಷ್ಣುನಾ ಪ್ರಭ ವಿಷ್ಣುನ, ತಪ್ಪಿಸಿಕೊಳ್ಳಿಕ್ಕೆ ಏನಾದರೂ ಒಂದು ಬೇಕಲ್ವ? ನಾನಲ್ಲಪ್ಪ ಅವನಿಗೆ ಅಭಯ ಕೊಟ್ಟದ್ದು, ಸ್ವತಃ ಕೃಷ್ಣನೇ, ನಾರಾಯಣನೇ, ವಿಷ್ಣು ಪ್ರಭ ವಿಷ್ಣು. ಅವನು ಇದಕ್ಕೆ ಆಶ್ರಯ ಕೊಟ್ಟ ಮೇಲೇನೆ ನಾವು ಆಯಿತು ಎಲ್ಲರ ತೀರ್ಮಾನದ ಹಾಗೆ ವೃದ್ಧಿಯನ್ನ, ಆಯುಷ್ಯದ ವೃದ್ಧಿಯನ್ನು ಸಂಕಲ್ಪಿಸಿದ್ದು. ಏತಚ್ಚೈವಾಹಂ ಅರ್ಹಾಮಿ ಭೂಯಷ್ಟ ವೃತ್ರ ಬಲವೃತ್ರಹನ್, ಇದನ್ನು ಕೇಳಿದ ಮೇಲೆ ವಿನತಾಸುತನಾದಂತಹ ವೈನತೆಯ ಗರುಡ ಸ್ವಲ್ಪ ಕೋಪ ಮಾಡಿಕೊಂಡ. ಏನು, ಇದಕ್ಕಿಂತ ಹೆಚ್ಚು ಅವಮಾನದ ಸಂಗತಿ ನನಗೆ ಬೇರೆ ಇದೆಯಾ? ತಡೆದು ನಿಲ್ಲಿಸಿ ನನ್ನ ಸ್ಥಾನಕ್ಕೆ ಅವಮಾನ ಮಾಡುವುದು ಅಂದರೆ ಇನ್ನೇನು? ನನ್ನ ಆಹಾರವನ್ನು ಕಸಿದುಕೊಂಡು ನನಗೆ ಅವನನ್ನು ಕೊಲ್ಲಿಕ್ಕಾಗದಂತೆ ಮಾಡುವುದು ಅಂದರೆ ನನ್ನನ್ನು ಚೀಪ್, ಬಹಳ ತುಚ್ಛವಾದ ಸ್ಥಿತಿಯಲ್ಲಿ ಇರಿಸುವುದು ಅಂತ ಅರ್ಥ. ತ್ರೈಲೋಕ್ಯ ರಾಜರಾಜ್ಯಂ ಹಿ ತ್ವಯಿವಾಸವ ಶಾಶ್ವತಂ ಮಮಾಪಿ ದಕ್ಷಸ್ಯ ಸುತ ಜನನೀ ಕಾಶ್ಯಪ ಪಿತ, ನಾನೇನು ಕಮ್ಮಿಯವನಲ್ಲ, ನನಗೂ ತಂದೆ ದಕ್ಷ, ಅದು ಕಶ್ಯಪ, ಅದರ ಜೊತೆಗೆ ಜನನಿ ನನಗೆ ವಿನತ ಅನ್ನುವವಳು. ಹೀಗಾಗಿ ತ್ವಯಿ ತಿಷ್ಠತಿ ದೇವೇಶ ನ ವಿಷ್ಣು ಕಾರಣಂ ಮಮ, ನೀನು ಅಣ್ಣ, ಅವನ್ ತಮ್ಮ, ಉಪೇಂದ್ರನಲ್ವಾ, ಅವನ್ ತಮ್ಮ, ನೀವಿಬ್ಬರೂ ಸೇರಿಕೊಂಡು ನನ್ನ ವಿಷಯದಲ್ಲಿ ತಪ್ಪು ಚಿಂತನೆ ಮಾಡಿದ್ದೀರಿ. ಅಹಮಪ್ಯುತ್ಸಹೇ ಲೋಕಾನ್ ಸಮಂತಾತ್ ಓಢು ಮೋಜಸ, ಇಡೀ ಜಗತ್ತನ್ನು ಹೊರಬಲ್ಲ ಸಾಮರ್ಥ್ಯ ನನಗೂ ಇದೆ. ನನ್ನ ಮೇಲೆ ಕೂತು ಹೋಗ್ತಾನೆ ಅಂದರೆ ಅವನನ್ನು ಹೊತ್ತುಕೊಳ್ಳುವ ಸಾಮರ್ಥ್ಯ ನನಗಿದೆ ಅಂದಮೇಲೆ ಅವನನ್ನು ನಿಗ್ರಹಿಸುವ ಸಾಮರ್ಥ್ಯವೂ ನನಗಿದೆ. ಇದೇನು, ನಾರಾಯಣನ ವಿರುದ್ಧವೇ ಅವನ ತಲೆ ಓಡ್ಲಿಕ್ಕೆ ಶುರುವಾಯಿತು. ಕೆಲವೊಂದು ಸರ್ತಿ ಅಹಂಕಾರಕ್ಕೆ ಪೆಟ್ಟು ಬಿದ್ದಾಗ, ನಾವು ಆಗ್ರಹಪೂರ್ವಕವಾಗಿ ಕೆಲವು ವಿಷಯಗಳನ್ನು ತಲೆ ಒಳಗೆ ಇಟ್ಟುಕೊಂಡಾಗ ಯಾರಾದರೂ ಅದನ್ನು ಸ್ವಲ್ಪ ವಿರೋಧಿಸಿದರೂ ಅದರ ಸಹನೆ ನಮಗಾಗುವುದಿಲ್ಲ. ಲೋಕದಲ್ಲಿ ನಾವು ನೋಡ್ತೇವೆ, ಎರಡು ಥರದ ಅಸಹನೆಗೆ ಕಾರಣಗಳಿರ್ತವೆ. ದೌರ್ಬಲ್ಯ ಅನ್ನೋದು ಒಂದಾದರೆ, ಇನ್ನೊಂದು ನಾವು ಅಂಥ ಕೆಲಸವನ್ನು ಭಾರಿ ಮಾಡ್ತಿರ್ತೇವೆ, ಅದನ್ನು ಇನ್ನೊಬ್ಬ ಮಾಡಲಿಲ್ಲ ಅಂದ ತಕ್ಷಣ ಕೋಪ ಬರುತ್ತೆ. ಎರಡನೇ, ನಾವೇನೋ ತಿಳ್ಕೊಂಡಿರ್ತೇವೆ, ಅದು ಸರಿಯೋ ತಪ್ಪೋ ಅನ್ನುವ ಪೂರ್ತಿ ವಿಮರ್ಶೆ ಅನುಭವ ನಮ್ಮಲ್ಲಿರುವುದಿಲ್ಲ. ಅದರ ವಿರುದ್ಧವಾದ ಏನೇ ಪರಿಸರದ ವ್ಯವಸ್ಥೆಗಳ ವ್ಯತ್ಯಾಸ ಕಂಡಾಗಲೂ ಅದರ ಮೇಲೆ ಮುಗಿಬೀಳುವ ವ್ಯವಸ್ಥೆ ಆಗುತ್ತೆ. ನನ್ನ ವ್ಯವಸ್ಥೆ ಆಹಾರ ಅನ್ನೋದು, ಈ ಆಹಾರವನ್ನು ತಡಿಲಿಕ್ಕೆ ಇವನು ಯಾರು ಅಂತ ಸ್ವತಃ ಭಗವಂತನ ವಿರುದ್ಧ ಆತನ ಮನಸ್ಸು ನಿಂತು ಬಿಡುತ್ತೆ. ಅಲ್ಲಿಗೆ 105 ಅಸಹ್ಯಂ ಸರ್ವಭೂತಾನಾಂ ಮಮಾಪಿ ವಿಪುಲಂ ಬಲಂ, ಯಾವ ಜೀವಿಗಳಿಗೂ ನನ್ನನ್ನು ಸಹಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ, ನನ್ನ ಶಕ್ತಿ ಅಂಥದ್ದು.
ನಾನು ಕೂಡ ಅನೇಕ ಕರ್ತವ್ಯಗಳನ್ನು ಮಾಡಬಲ್ಲೆ, ದೈತ್ಯರನ್ನು ಓಡಿಸಬಲ್ಲೆ, ದೇವತೆಗಳಿಗೆ ರಕ್ಷಣೆಯನ್ನು ನೀಡಬಲ್ಲೆ. ಅವನು ಕೊಟ್ಟಿದ್ದಾನೆ ಎಂದ ಮಾತ್ರಕ್ಕೆ ವೇದದಿಂದ ನಾನೂ ಕೂಡ ಪ್ರತಿಪಾದ್ಯ. ಶ್ರುತಶ್ರೀಹಿ ಶ್ರುತಸೇನಶ್ಚ ವಿವಸ್ವಾನ್ ರೋಚನಾ ಮುಖಃ ಪ್ರಸೃತಃ ಕಾಲಕಾಕ್ಷಶ್ಚ ಮಯಾಪಿ ವಿಜಿತಾ ಹತಾಹ ದಿತಿಜಾಹ ಹತಾಹ. ಇಂತಹ ಅನೇಕ ಹೆಸರಿನ ರಾಕ್ಷಸರ ದೊಡ್ಡ ಪರಿವಾರವನ್ನೇ ನಾನು ನಷ್ಟಗೊಳಿಸಿದ್ದೇನೆ. ನಿನ್ನ ತಮ್ಮನನ್ನು ಹೊತ್ಕೊಂಡು ಓಡಾಡೋನು ನಾನೇ. ವಹಾಮಿ ಚೈವ ಅನುಜಂತೆ ತೇನ ಮಾಮವ ಮನ್ಯಸೆ. ನಿನ್ನ ತಮ್ಮನಿಗೆ ನಾನು ಸಹಾಯ ಮಾಡ್ತೇನೆ ಅನ್ನೋ ಒಂದು ಸೌಜನ್ಯವೂ ಇಲ್ಲದೆ ನನ್ನನ್ನು ಇಷ್ಟು ವಿರೋಧ ಮಾಡ್ತಾ ಇದ್ದೀಯ ನೀನು. ಮಯಾ ಯೋಯಂ ವಿಶಿಷ್ಟ ಸನ್ ವಹಾಮೀಹಂ ಸಬಾಂಧವಂ. ನಿಮ್ಮೆಲ್ಲರನ್ನು ಹೊತ್ತುಕೊಂಡು ಹೋಗಬಲ್ಲ ಸಾಮರ್ಥ್ಯ ನನಗಿದೆ ಎಂದ ಮಾತ್ರಕ್ಕೆ ನೀವೆಲ್ಲರೂ ಕೂಡ ನನಗೆ ಒಡೆಯರು ಅಂತ ಅರ್ಥ ಅಲ್ಲ. ನಿಮ್ಮ ದಾಸ್ಯವನ್ನು ನಾನು ಯಾವತ್ತೂ ಇಟ್ಕೊಳ್ಬೇಕಾದ ಅಗತ್ಯ ಇಲ್ಲ. ತೇನಮೇ ಗೌರವಂ ನಷ್ಟಂ. ನನ್ನ ಗೌರವ ನಷ್ಟ ಆಯಿತು. ತ್ವತ್ತಶ್ಚ ಅಸ್ಮಾಚ್ಚ ವಾಸವ. ನಿನಗೂ ನನಗೂ ನಡುವೆ ಈ ವಿಷಯದಲ್ಲಿ ಭಿನ್ನಾಭಿಪ್ರಾಯ ಜೋರಾಗಿದೆ. ನೀನು ಕೂಡ ಅದಿತಿಯ ಮಗನಾಗಿ ನನ್ನ ಹಿತವನ್ನು ಕೂಡ ಯೋಚಿಸಬೇಕಿತ್ತು. ನೀನು ಅದನ್ನು ಯೋಚಿಸಲಿಲ್ಲ. ಆದರೆ ವಿಮೃಶತ್ವಂ ಶನೈಸ್ತಾತ ಕೋನ್ಮತ್ರ ಬಲವಾನಿತಿ. ಈಗ ಯೋಚನೆ ಮಾಡು, ನಾನು ನನ್ನ ರೆಕ್ಕೆಯ ಒಂದು ಭಾಗದಿಂದ ಬೀಸಿದ್ರೆ ಇಡೀ ಎಲ್ಲವೂ ಕೂಡ ಹಾರಿ ಹೋಗುತ್ತೆ. ನಿನ್ನನ್ನು ಕೂಡ ಸೇರಿಸಿ ಹಾರಿಸಬಲ್ಲೆ. ಸ್ವತಂ ತತಸ್ಯ ವಚನಂ ಶ್ರುತ್ವಾ ಖಗಸ್ಯೋದರ್ಕಕ ದಾರುಣಂ. ಅತ್ಯಂತ ಕ್ರೂರವಾದ ಮಾಡಬಹುದಾದ ಸಾಮರ್ಥ್ಯವನ್ನು ಗಮನಿಸಿ ಅವನು ಮಾಡಲಿಕ್ಕೆ ಬಯಸಿದರೆ ಅವನು ಮಾಡಿಯೇ ಮಾಡುತ್ತಾನೆ. ಅಂತಹ ಸಾಮರ್ಥ್ಯನನ್ನ ಅಕ್ಷೋಭ್ಯಂ, ಅವನನ್ನು ಸುಲಭದಲ್ಲಿ ಬಗ್ಗು ಬಡಿಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಎಲ್ಲವನ್ನು ಕ್ಷೋಭಗೊಳಿಸುವಂತಹ ತಾರ್ಕ್ಷ್ಯನನ್ನ ಕುರಿತು ರಥಚಕ್ರ ಭೃತ್ ಸ್ವಕೃಷ್ಣ ನಾರಾಯಣ ತಕ್ಷಣ ಅಲ್ಲೇ ಮಾತನಾಡುತ್ತಾನೆ. ಗರುತ್ಮನ್, ಓ ಗರುಡನೇ, ಆತ್ಮಾನಂ ಬಲವಂತಂ ಮನ್ಯಸೆ. ನಿನ್ನ ನೀನು ಅತ್ಯಂತ ಬಲಿಷ್ಠ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ. ಬಲವಂತರಾಗುವುದು ದೊಡ್ಡ ಸಾಮರ್ಥ್ಯ ಏನಲ್ಲ. ಆದರೆ ಆ ಬಲ ಎಲ್ಲಿಂದ ಅನ್ನೋ ಗೊತ್ತಿಲ್ಲದೆ ಅದನ್ನು ಮಾತಾಡಿ ಮತ್ತೆ ಬೇಸ್ತು ಬೀಳುವಂತಹ ದುಸ್ಥಿತಿಯನ್ನು ತಂದುಕೊಳ್ಬಾರದು. ಆದ್ರಿಂದಾಗಿ ಅಲಂ ಅಸ್ಮತ್ ಸಮಕ್ಷಂತೆ ಸ್ತೋತು ಆತ್ಮಾನಂ ಅಂಡಜ. ಮೊಟ್ಟೆಯಿಂದ ಹುಟ್ಟಿದವನೇ, ನಿನ್ನನ್ನು ನೀನು ತುತಿಸಿಕೊಳ್ಳುವ ಸಾಲುಗಳನ್ನು ನಿಲ್ಲಿಸು. ಸಾಕು, ಬಹಳ ನಿನ್ನನ್ನು ನೀನು ಹೆಚ್ಚಿಸಿಕೊಂಡಾಯಿತು. ನತ್ವಂ ವಹಸಿ ಮಾಂ ದೌರ್ಭ್ಯಾಂ. ನೀನು ನನ್ನನ್ನು ಹೊರುವುದೋ, ಇದು ಯಾರು ಕೂಡ ಒಪ್ಲಿಕ್ಕಾಗದ ಮಾತು. ನಿನ್ನನ್ನು ವಾಹನವಾಗಿ ನಾನು ಬಳಸಿಕೊಳ್ತಾ ಇದ್ದೇನೆ. ಎತ್ತಲಿಕ್ಕಾಗುವುದಿಲ್ಲ ಅಂದ ಮಾತ್ರಕ್ಕೆ ಗಾಡಿಗೆ ಮನುಷ್ಯನ ಮೇಲೆ ಓನರ್ಶಿಪ್ ಬರಲ್ಲ. ಅಂದರೆ ಈಗ ಸುಮ್ಮನೆ ನಾನು ನಮ್ಮ ಉದಾಹರಣೆಯನ್ನು ಕೊಟ್ಟು ಹೇಳಿದ್ದು. ಓನರ್ಶಿಪ್ ಅನ್ನೋದು ಅದನ್ನು ನಾವು ಬೇಕಾದಾಗ ನಡೆಸ್ಕೊಳ್ತೇವೆ. ಹಾಗಂತ ಹೇಳಿ ಅದನ್ನು ದುರ್ಬಳಕೆ ಮಾಡಬೇಕು ಅಂತ ತಾತ್ಪರ್ಯ ಅಲ್ಲ. ಅದಕ್ಕೆ ಗೌರವ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಗೌರವ ಕೊಟ್ಟು ನಿನ್ನನ್ನು ಕೂಡ ನನ್ನ ವಾಹನವನ್ನಾಗಿ ಸ್ವೀಕರಿಸಿದ್ದೇನೆ. ಅಹಮೇವ ಆತ್ಮನಾತ್ಮಾನಂ ವಹಾಮಿ ತ್ವಾಂಚ ಧಾರಯೇ. ನಿಜ ಹೇಳಬೇಕು ಅಂದರೆ ನಿನ್ನನ್ನು ಕೂಡ ನಾನೇ ಹೊತ್ತುಕೊಂಡು, ನನ್ನನ್ನು ಕೂಡ ನಾನೇ ಹೊತ್ತುಕೊಂಡು, ನೀನು ಹೊತ್ತುಕೊಂಡಿದ್ದಿ ಅನ್ನುವ ಹಣೆಪಟ್ಟಿಯನ್ನು ನಿನಗೆ ಕಟ್ಟಿ ಎಲ್ಲರೂ ಕೂಡ ಅದರಿಂದ ಮೂಲಕ ಹೊಗಳಿ ನಿನ್ನ ನೆನಪನ್ನು ನನ್ನ ಹೆಸರು ಹೇಳುವಾಗ ಗರುಡಧ್ವಜ ಅಂತ ನೆನಪಿಸಿಕೊಳ್ಳಿಕ್ಕೆ ಬೇಕಿರುವ ವ್ಯವಸ್ಥೆಯನ್ನ ಕಲ್ಪಿಸಿದವನು ನಾನು. ನೀನೇನೋ ಹಾರಾಡ್ತಾ ಇದ್ದಿ. ಆ ಹಾರಾಡುವುದಕ್ಕೆ ಯಜ್ಞೇನಂ ಧಾರಯಸ್ಯೇಕಂ. ಒಂದು ವೇಳೆ ನಿಜವಾಗಿಯೂ ನಿನ್ನಲ್ಲಿ ಈ ತರದ ಒಂದು ಅಹಂಕಾರದ ಮಾತು ಬಂದದ್ದು ಹೌದಾದರೆ, ಒಂದು ನನ್ನ ತೋಳನ್ನು ನಿನ್ನ ತಲೆಯ ಮೇಲೋ ಬೆನ್ನ ಮೇಲೋ ಇರಿಸ್ತೇನೆ. ಇತ್ಯುಕ್ತ್ವಾ ಭಗವಾನ್ ತಸ್ಯ ಸ್ಕಂದೇ ಬಾಹುಂ ಸಮಾಸಜತ್. ಅಸಜತ್ ಸಜ್ ಅಂದರೆ ಅದರ ಮೇಲೆ ಇಟ್ಟ. ಒಂದು ಕ್ಷಣದಲ್ಲಿ ಆರೋಪಿತಂ ಸಭಾರಾರ್ಥ ವಿಹ್ವಲೋ ನಷ್ಟಚೇತನಃ. ಇಟ್ಟ ಮರುಕ್ಷಣದಲ್ಲಿ ಕಂಗಾಲಾಗಿದ್ದಾನೆ. ಮನಸ್ಸು ಚಲ್ಲಾಪಿಲ್ಲಿ ಆಗಿದೆ, ದೇಹ ನಡುಗ್ತಾ ಇದೆ, ರೆಕ್ಕೆಗಳು ಉದುರ್ತಾ ಇದೆ, ಕಣ್ಣಲ್ಲಿ ನೀರು ಬರ್ತಾ ಇದೆ, ಬಾಯಿಯಲ್ಲಿ ಉಸಿರು ಹೋಗ್ತಾ ಇಲ್ಲ, ಮೂಗು ಮೊದಲೇ ಕಾಣ್ತಾ ಇಲ್ಲ ಅನ್ನುವ ಈ ದುಸ್ಥಿತಿಯಲ್ಲಿ ಯಾವಾನ್ಹಿ ಭಾರ ಕೃಷ್ಣಾಯ ಪೃಥಿವ್ಯಾ ಪರ್ವತೈ ಸಹ. ಇಲ್ಲಿ ತನಕ ಏನೆಲ್ಲ ಕಲ್ಪಿಸಿಕೊಂಡಿದ್ದೇನೋ ಬ್ರಹ್ಮಾಂಡದ ವಸ್ತುಗಳೆಲ್ಲ ಅದೆಲ್ಲ ಒಟ್ಟಿಗೆ ಒಂದೇ ಕಡೆಯಲ್ಲಿ ರಾಶಿ ಬಿದ್ದ ಹಾಗೆ ಅವನಿಗೆ ಭಾರದ ಅನುಭವ ಆಗ್ತಾ ಇದೆ. ಏಕಸ್ಯಾಹ ದೇಹಶಾಖಾಯಾಹ ತಾವದ್ಭಾರಮನ್ಯತ. ಇಡೀ ಒಂದೇ ಕಡೆಗೆ ಭಾರ ಬಿದ್ದು ಬಿಟ್ಟಿದೆ ಅಂತ ಬಲವತ್ತರನಾಗಿದ್ರೂ ಕೂಡ ಭಗವಂತನ ಕೈಯ ಎತ್ತರದ ಮುಂದೆ ಅದು ಸುಸ್ತು ಹೊಡೆಯಿತು. ತಥೋ ಹಿ ಜೀವಿತಂ ತಸ್ಯ ನವೇನೇ ನಿಷದಚ್ಯುತಃ. ಆದರೆ ಜೀವ ಹೋಗುವ ತನಕ ಅವನನ್ನು ಹಿಡಿಯಲಿಲ್ಲ. ಸ್ವಲ್ಪ ಹೊತ್ತಾದ ಮೇಲೆ ಜೀವಿತಕ್ಕೆ ತೊಂದರೆ ಬರದಂತೆ ತಕ್ಷಣ ಕೈಯನ್ನು ಎತ್ತಿದ. ವ್ಯಾಪ್ತಾಸ್ಯ ಸ್ರಸ್ತಕಾಯಶ್ಚ ವಿಚೇತಾ ವಿಹ್ವಲ ಖಗಃ. ಬಾಯಿ ತೆರೆದಿತ್ತು, ಕೈ ಕಾಲೆಲ್ಲ ಚೆಲ್ಲಿತ್ತು, ಮನಸ್ಸು ಒದ್ದಾಡ್ತಾ ಇತ್ತು, ಹೃದಯದಲ್ಲಿ ಅತ್ಯಂತ ಭಾರ ತುಂಬಿತ್ತು. ಅಂದರೆ ಈ ಭಾರದ ವಿಹ್ವಲ ಅಂತಂದರೆ
ಯಾವುದೇ ಒಂದು ನಾವು ನಿರೀಕ್ಷೆಗೆ ಕಾಣದ ಸಂಗತಿ ನಮ್ಮ ಮುಂದೆ ಹುಟ್ಟಿದ್ರೆ ಆಗ ತಕ್ಷಣವೇ ನಮ್ಮ ಮನಸ್ಸು ಅದನ್ನು ಯಾವ ರೀತಿ ಪ್ರತಿಕ್ರಿಯೆ ಕೊಡಬೇಕು ಅಂತ ಗೊತ್ತಾಗದೆ ಕಂಗಾಲಾಗುತ್ತೆ. ಆ ರೀತಿ ಕಂಗಾಲಾಗಿ ಬಿಟ್ಟಿದ್ದಾನೆ. ಏನು ಮಾಡಬೇಕು ಅಂತ ಅವನಿಗೆ ಗೊತ್ತಾಗ್ತಾ ಇಲ್ಲ. ಕೊನೆಗೆ ಅವನ ಮನಸ್ಸಿನಲ್ಲಿ ನಿಧಾನಕ್ಕೆ ತಲೆಬಾಗಿ ನಾರಾಯಣನ ಪದತಲದಲ್ಲಿ ಶರಣಾಗಿ ದೀನನಂತೆ ಈ ಮಾತು ಹೇಳಿದ, ಭಗವನ್, ಇಡೀ ಲೋಕದ ಸಾರ ನೀನು. ನಿನ್ನ ಸಾರವನ್ನ ಅಸಾರ ಅಂತ ತಿಳಿದು ನಾನೇ ಎಲ್ಲದರ ಭಾರವನ್ನು ಹೊತ್ತಿದ್ದೇನೆ ಅಂತ ಭಾವಿಸಿ ನನ್ನ ಅಹಂಕಾರವನ್ನು ನಿನ್ನ ಮುಂದೆ ಅತ್ಯಂತ ಕ್ಷುಲ್ಲಕವಾಗಿ ತೋರಿಸಿದ್ದೇನೆ. ನೀನು ಕೇವಲ ಭುಜ ಇಟ್ಟಾಗಲೇ ಪುಡಿಗಟ್ಟಿ ಹೋಗಿದ್ದೇನೆ. ಭುಜೇನ ಸ್ವೈರಮುಕ್ತೇನ ನಿಷ್ಪಿಷ್ಟೋಷ್ಮಿ ಮಹೀತಲೆ. ಬೆನ್ನೆಲ್ಲ ಮೂಳೆ ಮತ್ತೆ ನೆಟ್ಟಗಾಗುವುದಕ್ಕೆ ಸ್ವಲ್ಪ ಸಮಯ ಬೇಕಾದೀತು ಅನ್ನುವಷ್ಟು ನಾನು ಬಳಲಿದ್ದೇನೆ, ಬೆಂಡಾಗಿದ್ದೇನೆ. ಕ್ಷಂತುಮರ್ಹಸಿ, ದಯವಿಟ್ಟು ಕ್ಷಮಿಸಬೇಕು. ನನ್ನ ಮನಸ್ಸನ್ನು ಮತ್ತೆ ತಹಬದಿಗೆ ತರುವುದಕ್ಕೆ ನೀನು ನನಗೆ ಸಹಾಯ ಮಾಡಬೇಕು. ನನ್ನ ತೋಳಿನ ಬಲದ ದಾಹದಿಂದ ಹೆಚ್ಚಿಸಿಕೊಳ್ಳುವ ತಹತಹಿಕೆಯಿಂದ ನಿನ್ನ ಹತ್ತಿರ ಸ್ವಲ್ಪ ದುರ್ವರ್ತನೆಯನ್ನು ಮಾಡಿದ್ದೇನೆ. ಸ್ವಲ್ಪ ಅಲ್ಲ, ಜೋರೆ. ತೇನ ಮನ್ಯಾಮಹೇ ವೀರ್ಯಂ ಆತ್ಮಾನೋ ನ ಸಮಂ ಪರೈಹಿ. ಬಹಳ ದಿವಸದ ನಿನ್ನ ಜೊತೆಗಿನ ಸಂಪರ್ಕ ತಪ್ಪಿದ್ರಿಂದ ಇದು ಲೋಕದಲ್ಲೂ ಹಾಗೆ ನಡೆಯುತ್ತೆ. ಒಂದು ಸರ್ತಿ ಒಳ್ಳೆಯವರ ಜೊತೆಗಿನ ಸಂಪರ್ಕ ಇದ್ದಾಗ ಒಳ್ಳೆಯ ಆಚರಣೆ, ವಾತಾವರಣ, ಸಂಸ್ಕಾರ ಮನೆ ಸುತ್ತ ಇರುತ್ತೆ. ಯಾರೋ ಒಬ್ರು ಆ ಸಂಸ್ಕಾರದನ್ನ ಹೇಳಿ ಹೇಳಿ ಮಾಡಿಸ್ತಾ ಇದ್ದಾರೋ ಆ ಮನೆಯಲ್ಲಿ ಮರೆಯಾದರೆ ಆಮೇಲೆ ಆ ಮನೆಯಲ್ಲಿ ಅಂಥದ್ದಕ್ಕೆ ಬೆಲೆ ಇಲ್ಲ ಅಂತ ಅನ್ನೋಷ್ಟು ನಮಗೆ ಆಶ್ಚರ್ಯ ಆಗುತ್ತೆ. ಇದೇ ಮನೆಯವರ ಈ ಪೂರ್ವದಲ್ಲಿ ಇಷ್ಟೆಲ್ಲ ಸಂಸ್ಕೃತರಾಗಿ ಬದುಕಿದವರು, ಸಂಸ್ಕಾರವಂತರಾಗಿ ತಮ್ಮ ಜೀವನವನ್ನು ನಡೆಸಿದವರು, ಸಮಾಜಕ್ಕೆ ಅತ್ಯಂತ ಉಪಯುಕ್ತರಾಗಿ ಬದುಕಿದವರು. ನಾನು ಹೇಳ್ತಾ ಇರೋದು ಅಧ್ಯಾತ್ಮದ ದೃಷ್ಟಿಯಲ್ಲ, ಕೇವಲ ಲೋಕದ ದೃಷ್ಟಿಯಿಂದಲೂ ಕೂಡ. ಸಾಮಾನ್ಯ ನಮ್ಮ ಮನೆಯಲ್ಲೂ 4 ಹಣ್ಣುಗಳು ಅಥವಾ ತರಕಾರಿ ಬಿಡ್ತು ಅಂದ್ರೆ ನಮ್ಮ ಹಿರಿಯರಲ್ಲಿ ಅದನ್ನು ಹತ್ತಿರದ 10 ಮನೆಗಳಿಗೆ ಕೊಟ್ಟು ಬಂದು ಸ್ವಲ್ಪ ನಾವು ಇಟ್ಟುಕೊಳ್ಳುವುದು ಅಂತ ಕ್ರಮ ಇತ್ತು. ಈಗ ಅದನ್ನು ಮಾರಾಟ ಮಾಡಿ ತಿನ್ನೋಣ ಅಂತ ಯೋಚನೆ ಮಾಡ್ತೇವೆ ಹೊರತು ಅದನ್ನ ಕೊಡಬೇಕು ಅಂತ ಅನ್ನುವ ಯೋಚನೆ ನಮಗಿಲ್ಲ. ಅವ್ರು ಕೊಡ್ತಾರಾ ಅಂತ ನಮ್ದು ಮೊದಲು ಪ್ರಶ್ನೆ ಇರುತ್ತೆ. ಆದ್ರೆ ಒಂದು ಸರ್ತಿ ನಾವು ಕೊಡದೆ ಅವ್ರು ಕೊಡ್ತಾರಾ ಅಂತ ಪ್ರಶ್ನೆ ಕೇಳಿದ್ರೆ ಇದು ಲಾಭದಾಯಕವಾದ ವ್ಯವಸ್ಥೆ ಅಲ್ಲ. ಈ ಪೇಟೆಯಲ್ಲಿ ಬಿಡಿ, ನಾನು ಪೇಟೆಯ ಬಗ್ಗೆ ಮಾತನಾಡೋದಿಲ್ಲ, ಯಾಕೆಂದ್ರೆ ಅಷ್ಟು ಬೆಳಿಲಿಕ್ಕೂ ಸಾಧ್ಯ ಇಲ್ಲ. ನಾವು ಅಂತದ್ದನ್ನು ತಂದು ಇನ್ನೊಬ್ಬರಿಗೆ ಕೊಡುವಷ್ಟು ನಾವು ನಮ್ಮ ಆ ಜೀವನದ ಮಟ್ಟವನ್ನ ನಾವು ಹೆಚ್ಚಿಸಿಕೊಂಡಾಗಿದೆ. ಏನೇ ಗಳಿಸಿದ್ರೂ ಕೂಡ ಅದು ನಿತ್ಯದ ತುತ್ತಿಗೆ ಸಾಕಾಗದ ಸ್ಥಿತಿಯನ್ನ, ತೊತ್ತಿನ ಚೀಲವನ್ನ ತುಂಬಿಸುವ ವ್ಯವಸ್ಥೆಯಲ್ಲಿಯೇ ನಾವು ಕಳೆದು ಹೋಗ್ತಾ ಇರ್ತೇವೆ. ಅಂತಹ ಮಧ್ಯದಲ್ಲಿ ಏನೇ ಒಂದು ಅಪರೂಪದ ವಸ್ತು ಕಂಡಾಗ ಅದನ್ನ ಕೊಟ್ಟು ತಿನ್ನುವಂತ ಒಂದು ಸುಂದರವಾದ ವಾತಾವರಣ ನಮ್ಮಲ್ಲಿ ಇತ್ತು. ಈಗ ಆ ವಾತಾವರಣ ಹೋಗ್ಬಿಟ್ಟಿದೆ. ಕೊನೆಗೇನು ಅಂದ್ರೆ ಇನ್ನೊಬ್ಬರನ್ನ ದಾರಿಗೆಡಿಸುವ ರೀತಿಯಲ್ಲಿ ಏನಾದ್ರೂ ತಿನ್ನಿಸ್ಬೇಕು ಅಂತ ಹಠಕ್ಕೆ ತಿನ್ನಿಸುವುದು ಬಿಟ್ರೆ, ಕೊಟ್ಟು ಆತನ ಹೊಟ್ಟೆ ತುಂಬಿಸುವ ಯೋಚನೆಗೋಸ್ಕರ ತಿನ್ನಿಸುವ ಪ್ರಕ್ರಿಯೆ ತಪ್ಪಿ ಹೋಗಿದೆ. ಹಿರಿಯರೊಬ್ಬರು ಮರೆಯಾದ್ರೆ ಮನೆಯ ಅನೇಕ ಸಂಗತಿಗಳು ಸಂಪರ್ಕ ತಪ್ಪಿದ್ರೆ ಸಂಗಾತ್ ಸಂಜಾಯತೆ ಕಾಮಃ. ಅದು ಒಳ್ಳೆಯ ಕಾಮನೆ ಇರ್ಬೋದು, ಕೆಟ್ಟ ಕಾಮನೆ ಇರ್ಬೋದು, ಎರಡೂ ಕೂಡ ಸಂಘದಿಂದಲೇ ಬರುವುದು. ಸಂಘ ಅಂದ್ರೆ ಸಂಪರ್ಕ. ನಮಗೆ ಇನ್ನೊಬ್ಬರ ಜೊತೆಗಿನ ಒಡನಾಟ ಜೀವನದಲ್ಲಿ ಅನೇಕ ತರದ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತೆ. ಒಳ್ಳೆಯತನದ ಜೊತೆಗಿದ್ರೆ ಸಾಕು, ನಮ್ಮ ಯೋಚನೆಯೂ ಕೂಡ ಸುಕರವಾಗುತ್ತೆ. ಈ ತರದ ವ್ಯವಸ್ಥೆಯಲ್ಲಿ ನಾನು ನಿನ್ನ ಜೊತೆಗಿನ ಅಂಶಕ್ಕೆ ನಾನು ಬೆಲೆ ಕೊಡಬೇಕು ಅಂತ ಈಗ ನನಗೆ ಅರ್ಥ ಆಗ್ತಾ ಇದೆ. ನನ್ನ ಜೊತೆಗಿದ್ದಾಗ ನಾನು ಏನು ಪಡ್ಕೊಳ್ತೇನೆ, ಅದರಿಂದ ದೂರ ಆದಾಗ ನಾನು ಏನು ಕಳ್ಕೊಳ್ತೇನೆ ಅನ್ನೋದು ನನಗೆ ಈಗ ಅರ್ಥ ಆಗ್ತಾ ಇದೆ ಅಂತ ಗರುಡ ಈ ರೀತಿಯಾಗಿ ಭಗವಂತನ ಎದುರುಗಡೆ ತನ್ನ ತಪ್ಪೇ ತಪ್ಪಲ್ಲ, ತಪ್ಪನ್ನು ಒಪ್ಪಿಕೊಳ್ಳದೆ ಇರುವುದು ತಪ್ಪು. ತಪ್ಪಿಲ್ಲದವನು ಯಾರಿದ್ದಾನೆ ಹೇಳಿ? ಗರುಡನಿಗೂ ಅಹಂಕಾರ ಬಂತ ಅಂದ್ರೆ ಇಡೀ ಜೀವನದಲ್ಲಿ ಒಂದು ಬಾರಿ ರೀ ಅದು. ನಮಗೆ ಯಾವಾಗ ನಾವು ತಲೆ ತಗ್ಗಿಸಿರ್ತೇವೆ ಅಂತ ಲೆಕ್ಕ ಹಾಕಿದ್ರೆ ನಮಗೆ ನಾವು ಸಿಗುದಿಲ್ಲ. ನಾವೇ ನಮಗೆ ಮರೆಯಾಗಿ ನಾವು ಎಲ್ಲೋ ಇದ್ದೇವೆ ಅಂತ ಭಾವಿಸಿ ನಮ್ಮ ಬಗ್ಗೆನೇ ಕೇಳಿದ್ರೆ ಇಲ್ಲದೇ ಇರೋ ಸಂಗತಿಯನ್ನೇ ಹೇಳುವಷ್ಟು ಬಯೋ ಡೇಟಾಗಳನ್ನು ನಾವು ಎದುರುಗಡೆಯವರ ಹತ್ರ ಇಡ್ತಾ ಇರ್ತೇವೆ. ನಮಗೆ ಗೊತ್ತಿರುತ್ತೆ, ಆದ್ರೆ ಅದನ್ನ ಮುಚ್ಚಿ ಹಾಕುವಷ್ಟು ಸುಳ್ಳಿನ ವಾತಾವರಣ ನಮ್ಮನ್ನು ಆವರಿಸಿಕೊಂಡಿರುತ್ತೆ. ಅಂಥದ್ರಲ್ಲಿ ಎಲ್ಲೋ ಇಡೀ ಜೀವನದಲ್ಲಿ ಒಂದೊಂದು ಬಾರಿ ದೇವತೆಗಳಲ್ಲಿ ಇಂತಹ ಕೆಲವೊಂದು ಕಠಿಣವಾದ ನಡೆ ಕಾಣಿಸಿದಾಗ ಭಗವಂತ ಅವರು ಎಷ್ಟೇ ತನ್ನನ್ನು ಹೊತ್ತುಕೊಂಡು ಓಡಾಡಿದ ಭಕ್ತರಾಗಿದ್ರು ತಪ್ಪಿತಸ್ಥರನ್ನ ತಪ್ಪಿತಸ್ಥ ಅನ್ನುವ ಸಮಯದಲ್ಲೇ ತಿದ್ದುವ ಮತ್ತು ಅವರನ್ನು ಶಿಕ್ಷೆಗೆ ಒಳಪಡಿಸಿ ಅವರನ್ನು ಮತ್ತೆ ಮೊದಲಿನ ಸ್ಥಾನಕ್ಕೆ, ಮೊದಲಿನ ಸ್ಥಿತಿಗೆ ತಂದಿರಿಸುವಂತಹ ಕೆಲಸವನ್ನ ಭಗವಂತ ನಿರಂತರ ಮಾಡ್ತಾ ಇರ್ತಾನೆ. ಒಂದು ಸಂಗತಿ ಅರ್ಥ ಆಗ್ಬೇಕಾದ್ದೇನು ಅಂದ್ರೆ, ಜೀವನದಲ್ಲಿ ನಾವು ಯಾವಾಗ್ಲೂ
ನಾವೇನೋ ಒಂದು ತಪ್ಪು ಮಾಡ್ತಾ ಇದ್ದೇವೆ ಅಂದ್ರೆ ಅದಕ್ಕೆ ಅಡ್ಡಿ ಆಗ್ತಾ ಇದೆ, ಅದು ನಮ್ಗೆ ಗೊತ್ತಿದೆ ಒಳಗಿನಿಂದ ತಪ್ಪು ಅಂತ, ಆ ತಪ್ಪಿಗೆ ತೊಂದರೆಗಳು ಬರ್ತಾ ಇದೆ ಅಂದ್ರೆ ನಾವು ದೇವರ ದೃಷ್ಟಿಯಲ್ಲಿ ಇದ್ದೇವೆ. ಒಂದು ವೇಳೆ ನಮ್ಮ ತಪ್ಪುಗಳು ಗೊತ್ತಾಗದಂತೆ ಮತ್ತಷ್ಟು ಗುಟ್ಟು ಗುಟ್ಟಾಗಿ ಮಾತನಾಡುವುದಕ್ಕೋ, ನಡೆಸುವುದಕ್ಕೋ, ಕಾರ್ಯಭಾರದಲ್ಲಿ ಅದನ್ನು ಮುಂದುವರಿಸುವುದಕ್ಕೋ ಬೇಕಿರುವ ಯಾರಿಗೂ ನಮ್ಮ ವ್ಯವಸ್ಥೆ ಅನ್ನೋದು ಏನು ಅಂತಾನೆ ಅರ್ಥ ಆಗದೆ, ಕಣ್ಣಿಗೆ ಕಾಣದಂತೆಯೇ ಕತ್ತಲೆಯೇ ಅದಕ್ಕೆ ರಕ್ಷೆಯಾಗಿ ನಿಂತಿದೆ ಅಂದ್ರೆ ದೇವರು ನಮ್ಮನ್ನು ಕೈ ಬಿಟ್ಟಿದ್ದಾನೆ ಅಂತ ಅರ್ಥ. ದೇವರು ಅಂತ ಮಾತ್ರ ಅಲ್ಲ, ನಮ್ಮ ಬದುಕಿನ ಸುತ್ತವೂ ಇಂಥದ್ದೇ ಅಪಾರವಾದ ದೊಡ್ಡ, ನಮಗೆ ನಾವೇ ಪರಕೀಯರಾಗಷ್ಟು ದೊಡ್ಡ ತಡೆಗೋಡೆಗಳು ಏರ್ಪಡುವಂತಹ ಸ್ಥಿತಿ ಬರುತ್ತೆ. ಗರುಡ ಯೋಚನೆ ಮಾಡ್ತಾನೆ, ನೀ ನಿಗ್ರಹಿಸಿದ್ರಿಂದ ನಾನು ಉದ್ಧಾರ ಆದೆ, ಅದೇ ಅನುಗ್ರಹ ಆಯಿತು ಅಂತ. ತಥಾತ್ಮಗಾಂಧಾರೆ ಯಾವತ್ ಪಾಂಡು ಸುತಾನ್ಗಣೆ ನಾಸಾದಯಸಿ ತಾನ್ ವೀರಾನ್ ತಾವಜ್ಜೀವಸಿ ಪುತ್ರಕ. ಕೊನೆಗೆ ಕಣ್ವೆ ಹೇಳ್ತಾನೆ ಆ ಕಥೆಯ ಮುಂದುವರಿದ ಭಾಗವನ್ನ. ಇದಿಷ್ಟು ಹೇಳಿದ್ಯಾಕೆ? ಒಂದು ಸಂಧಾನ ಅಂದರೆ ಹೇಗಿರಬೇಕು ಮತ್ತು ಅಹಂಕಾರದಿಂದ ವರ್ತಿಸಿದರೆ ಏನಾಗುತ್ತೆ. ದುರ್ಯೋಧನನಿಗೆ ಇಷ್ಟು ಕಥೆ ಹೇಳಿದ ಉದ್ದೇಶ, ಗರುಡನೇ ಅತ್ಯಂತ ಕೋಪಿಷ್ಠನಾದಾಗ್ಲೂ, ಗರ್ವದಿಂದ ಕೂಡಿದಾಗ್ಲೂ ನಾರಾಯಣ ಒಂದು ಕೈಯ ಬೆರಳನ್ನು ಇರಿಸಿದ್ರಿಂದ ಅವನ ಜೀವ ಹೋಗುವ ಹಾಗಾಯಿತು. ಆ ಕಡೆಯಿಂದ ಇಂದ್ರ ಪರಮಾತ್ಮನ ಸಹಕಾರ ಇರುವುದರಿಂದ ಗರುಡನನ್ನೂ ಅವನು ಎದುರಿಸುವ ಹಾಗಾಯಿತು. ಅಂತಹ ಎಲ್ಲ ಸಂಗತಿಗಳನ್ನು ಕೂಡ ನಾವು ಈಗ ಮತ್ತೆ ನಮ್ಮ ಸುತ್ತಲಿನಲ್ಲಿ ಕಾಣ್ತಾ ಇದ್ದೇವೆ ಅನ್ನೋದನ್ನು ಹೇಳಿಕ್ಕೋಸ್ಕರ ಈ ಮಾತು ಬಂತು. ಭೀಮ ಪ್ರಹರತಾಂ ಶ್ರೇಷ್ಠ ವಾಯುಪುತ್ರೋ ಮಹಾಬಲಃ. ಹೊಡೆದಾಡುವವರಲ್ಲಿ ಹಿರಿಯನೆನಿಸಿದಂತಹ ಭೀಮಸೇನ. ಈ ಭೀಮಸೇನನ ಬಗ್ಗೆ ನಮಗಿರುವಷ್ಟು ತಪ್ಪು ಕಲ್ಪನೆ ಬಹುಶಃ ಬೇರೆ ಯಾರಿಗೂ ಇರಲಿಕ್ಕಿಲ್ಲ. ತಿಂತ ಇದ್ದ ಅನ್ನೋದು ಸುಳ್ಳು ಅಲ್ಲ, ಆದರೆ ತಿನ್ನುವುದರ ಜೊತೆಗೆ ತಿಂದ ಮೇಲೆ ಅರಗಿಸಿಕೊಂಡು ಅದನ್ನ ಎಂದೂ ಕೂಡ ತನ್ನ ಔದಾಸೀನ್ಯಕ್ಕೆ ಕಾರಣವಾಗುವಂತೆ ಮಾಡಿಕೊಂಡವನಲ್ಲ. ತಿನ್ನುವುದು ತಪ್ಪಲ್ಲ, ಜಾಸ್ತಿ ತಿನ್ನುವುದು ಅನ್ನೋದು ದೋಷವೂ ಅಲ್ಲ. ತಿಂದ ಮೇಲೆ ಅದನ್ನ ಜೀರ್ಣಿಸಿಕೊಳ್ಳುವ ಮತ್ತು ತಿಂದ ಮೇಲೆ ಮತ್ತೊಬ್ಬರು ನಮ್ಮನ್ನು ಎತ್ತಿಕೊಂಡು ಹೋಗಬೇಕಾಗತ್ತೆ ಅನ್ನೋ ಸ್ಥಿತಿಗೆ ಬರದಂತೆ ತಾನು ಕ್ರಿಯಾಶೀಲನಾಗಿ ದರ್ಪಕ್ಕೆ ಒಳಗಾಗದೆ ಕೊಟ್ಟ ಕೆಲಸವನ್ನೆಲ್ಲ ಅಚ್ಚುಕಟ್ಟಾಗಿ ತಪ್ಪಿಲ್ಲದಂತೆ ನಿರಂತರ ಮತ್ತೆ ಮತ್ತೆ ನಡೆಸಬಲ್ಲಂತಹ ಎಚ್ಚರದಾತೃವಿಗೆ ಖಂಡಿತ ತಿನ್ನುವಿಕೆ ಅನ್ನೋದು ದೋಷ ಅಲ್ಲ. ಹನುಮಂತನ ಬದುಕಿನಲ್ಲೂ ಇಂತಹ ಚಿತ್ರಣದ ಬಗ್ಗೆ ಒಂದು ಮಾತು ಬರುತ್ತೆ. ಅವನಿಗೆ ಸಾಕಾಗ್ಲಿಲ್ಲ ಹಾಗೆ ಹೀಗೆ ಅಂತ. ಆಗಲೂ ಅವನಲ್ಲಿ ಚಟುವಟಿಕೆಯಲ್ಲಿ ಎಲ್ಲೂ ನ್ಯೂನತೆ ಇಲ್ಲವೇ ಇಲ್ಲ. ಭೀಮನಲ್ಲೂ ನಾವು ಇಡೀ ಭಾರತದಲ್ಲಿ ಎಲ್ಲೇ ನೋಡಿ ಅವನ ಔದಾಸೀನದಿಂದ ಕೈಕಾಲು ಚೆಲ್ಲಿ ಬಿದ್ದದ್ದು ಅಂತ ಇಲ್ವೇ ಇಲ್ಲ. ಒಂದೇ ಒಂದು ಪ್ರಸಂಗ ಇರುವುದು, ಅದು ಅವನು ವಿಷ ತಿನ್ನಿಸಿ ಮಲಗಿಸಿದಾಗ ಅವನು ಸ್ವಲ್ಪ ಹೊತ್ತು ಹಾಗೆ ನಿದ್ದೆಗೆ ಜಾರ್ತಾನೆ. ಅದರ ಪರಿಣಾಮ ಅಂತನ್ನುವ ಹಾಗೆ ಅವರಿಗೆ ಅನುಭವಕ್ಕೆ ಬರಬೇಕಲ್ವಾ, ದುರ್ಯೋಧನಾದಿಗಳಿಗೆ ಅನ್ನಿಸ್ಬೇಕಲ್ಲ, ಇವನು ವಿಷ ತಿಂದು ಕೂಡ ಏನೂ ಆಗಿಲ್ಲ ಅಂತ ಅನಿಸಿದ್ರೆ ನಾಳೆ ಅವರ ತಾಮಸ ಆನಂದವನ್ನು ಅನುಭವಿಸುವುದಿಲ್ಲ. ಅದಕ್ಕೋಸ್ಕರ ಅವನನ್ನು ಪ್ರಮಾಣ ಕೋಟಿಯ ನದಿಯ ಅಂದರೆ ಗಂಗಾ ನದಿಯ ಮಧ್ಯದ ಭಾಗಕ್ಕೆ ಎಸೆಯುವ ತನಕ ಸುಮ್ಮನಿದ್ದ. ಅಲ್ಲಿ ಬಿಟ್ರೆ ಅವನು ಹೀಗೆ ಔದಾಸೀನದಿಂದ ಕೂತದ್ದು ಅಂತ ಇಲ್ಲವೇ ಇಲ್ಲ. ಅಂತಹ ಮಹಾಬಲಿಷ್ಠನಾದ ವಾಯುಪುತ್ರನಾದ ಭೀಮ ಈಗ ಪಾಂಡವರ ನಡುವಿನಲ್ಲಿ ಒಬ್ಬ. ಧನಂಜಯ ಅವನೇ ಇಂದ್ರಸೂತನಾಗಿ ಬಂದದ್ದು. ನಹನ್ಯತಾಂತು ತಂತು ಕಂರಣೆ, ಅವನನ್ನು ಯುದ್ಧದಲ್ಲಿ ಜಯಿಸಬಲ್ಲವರು ಯಾರಿದ್ದಾರೆ? ವಿಷ್ಣುರು ವಾಯುಶ್ಚ ಶಕ್ರಶ್ಚ ಧರ್ಮಸ್ಥೌ ಚಾಶ್ವಿನಾ ಉಭೌ. ವಿಷ್ಣು ವಾಯು ಶಕ್ರ ಧರ್ಮ ಅಶ್ವಿನೌ. ಅಶ್ವಿನೌ ಅಂತಂದ್ರೆ ನಾಸತ್ಯದಸ್ರರು. ಇಷ್ಟು ಸೇರಿ ದೇವತೆಗಳೇ ಒಂದು ಪಕ್ಷದಲ್ಲಿ ನಿಂತಿದ್ದಾರೆ. ಕೇನ ಹೇತುನ, ಇನ್ಯಾವ ಕಾರಣದಿಂದ ನೀನು ಅವರನ್ನ ಗೆಲ್ಲಬಲ್ಲೆ ಎನ್ನುವ ಹುಂಬ ಧೈರ್ಯವನ್ನ ಹೊಂದಿದ್ದಿ? ವಾಸುದೇವೇನ ತೀರ್ಥೇನ ಕುಲಂ ರಕ್ಷಿತು ಮರ್ಹಸಿ. ವಾಸುದೇವ ಅನ್ನುವ ಒಂದು ಈಗ ಅವನು ಕೊಡ್ತಾ ಇರುವ ಸಲಹೆಗಳೆಂಬ ತೀರ್ಥವನ್ನು ನೀನು ಸ್ವೀಕರಿಸಿದಿ ಅಂತಾದ್ರೆ ನಿನ್ನ ಬದುಕು ಶಮನವಾಗುತ್ತೆ, ದೋಷದಿಂದ ದೂರವಾಗುತ್ತೆ, ಆಯುಷ್ಯ ವೃದ್ಧಿಯಾಗುತ್ತೆ. ಇದನ್ನು ಎಚ್ಚರದಲ್ಲಿ ಇಟ್ಟುಕೋ ಅಂತ ಮಾಹಾತ್ಮ್ಯಸ್ಯ ಪ್ರತ್ಯಕ್ಷದರ್ಶಿ ಸರ್ವಸ್ಯ ನಾರದೋಯಂ ಮಹಾತಪಾಹ. ಇದೆಲ್ಲ ಸಂಗತಿಗಳನ್ನು ನಾರದ ಕಣ್ಣಾರೆ ಕಂಡವರು ಇಲ್ಲಿದ್ದಾರೆ. ನಾನು ಹೇಳಿದ್ರಲ್ಲಿ ಒಂದು ಸಾಲು ಒಂದು ಸೊಲ್ಲು ತಪ್ಪಿತ್ತು ಅಂತಾದ್ರೆ ಅವರು ನನ್ನನ್ನು ನಿಗ್ರಹಿಸಲಿಲ್ಲ ಅಂದ್ರೆ ಅದರ ಅಭಿಪ್ರಾಯ ನಾನು ಹೇಳಿದ ಎಲ್ಲವೂ ಕೂಡ ನಾರದರು ಕಣ್ಣಾರೆ ಕಂಡದ್ದು. ಇದಕ್ಕೆ ಅವರು ತಕ್ಷಣವೇ ಬೇಕಿದ್ರೆ ಅಪೋಸ್ ಮಾಡಬಹುದು, ಆದ್ರೆ ಅವರು ಸುಮ್ಮನೆ ಇರ್ತಾರೆ. ಅಂದ್ರೆ ಅವರೆಲ್ಲ ನೋಡಿದ್ದು ಕಂಡದ್ದು ಅದರ ಜೊತೆಗೆ ಅನುಭವಿಸಿದ್ದು ಎಲ್ಲವೂ ಹೌದು ಅಂತ ಗೊತ್ತಾಗುತ್ತೆ. ಅದರಿಂದಾಗಿ ಚಕ್ರಗದಾಧರನಾದ ವಿಷ್ಣುವೇ ಇಲ್ಲಿ ಕೃಷ್ಣನಾಗಿ ಬಂದಿದ್ದಾನೆ, ಇಂದ್ರನೇ ಅರ್ಜುನನಾಗಿ ಜೊತೆಗಿದ್ದಾನೆ, ವಾಯುಪುತ್ರನೇ ಭೀಮನಾಗಿದ್ದಾನೆ, ಧರ್ಮನೇ ಧರ್ಮರಾಜನಾಗಿದ್ದಾನೆ, ನಕುಲ ಸಹದೇವರು ಸ್ವತಃ ಮೂಲದಲ್ಲಿ ಅಶ್ವಿದೇವತೆಗಳಾಗಿದ್ದಾರೆ. ಅದರಿಂದಾಗಿ ಇವರನ್ನೆಲ್ಲ ವಿರೋಧಿಸಿ ನೀನು ಹೀಗೆ ನಿನ್ನ ಅಂತ್ಯಕ್ಕೆ ನೀನೇ ಇತಿಶ್ರೀಯನ್ನ ಸ್ವಸ್ತಿಕೆಯನ್ನ ಹಾಕಿಕೊಳ್ಳುವಂತಹ ದುಸ್ಥಿತಿಯನ್ನು ನೀನು ತಂದುಕೊಳ್ಬೇಡ ಅಂತ ಎಚ್ಚರಿಸ್ತಾರೆ.
ದುರ್ಯೋಧನ ಈ ಮಾತನ್ನು ಕೇಳಿ ನಿಶ್ವಸನ್, ಅಂದರೆ ಅದು ಸಾಮಾನ್ಯ, ಅಯ್ಯೋ ಇವ್ರದ್ದೊಂದು ಇದ್ದೇ ಇದ್ದದ್ದು, ದೊಡ್ಡವರೇನೋ ಒಂದು ಸುಮಾರು ಹೇಳಿದರೆ ಅಲ್ಲೇ ಪುಸ್ತಕವನ್ನು ಜಾಡಿಸಿ ಕೆಳಕ್ಕೆ ಹಾಕಿ ಎಲ್ಲ ಕೈಯಲ್ಲಿದ್ದದನ್ನೇ ಎಷ್ಟು ಏನೋ ಹೇಳ್ತಾ ಇರ್ತಾರೆ ಅಂತ ಒಂದು ಆ ನಿರಾಸಕ್ತಿ ಇದೆಯಲ್ವಾ, ಆ ನಿರಾಸಕ್ತಿಯ ಭಾವವನ್ನು ದುರ್ಯೋಧನ ಅತ್ಯಂತ ತೀವ್ರವಾಗಿ ತೋರಿಸಿ ನಿಶ್ವಸನ್ ದೊಡ್ಡದಾಗಿ ಕೈ ಕಾಲೆಲ್ಲ ಚೆಲ್ಲಿ ನಿಟ್ಟುಸಿರು ಬಿಡ್ತಾ ಭ್ರುಕುಟಿ ಮುಖ ಹುಬ್ಬು ಗಂಟಿಕ್ಕಿ ಅವ್ರು ಹೇಳಿದ ಮಾತಿನಲ್ಲಿ ಒಂದು ಸೊಲ್ಲು ಕೂಡ ತನಗೆ ಇಷ್ಟವಾಗಲಿಲ್ಲ, ಒಂದು ಮಾತಲ್ಲೂ ನನಗೆ ಸಮಾಧಾನ ತರಲಿಲ್ಲ ಅನ್ನುವ ಯೋಚನೆಯನ್ನು ಮಾಡಿ ರಾಧೇಯಂ ಅಭಿಸಂಪ್ರೇಕ್ಷ್ಯ, ಅವ್ರು ಮಾತಾಡ್ತಾ ಇದ್ದಾರೆ, ರಾಧೆಯನ್ನು ನೋಡಿ ಕಣ್ಣು ಹುಬ್ಬು ಹಾರಿಸುವುದು, ಮೋರೆ ಬಗ್ಗಿಸುವುದು, ತುಟಿ ಅರ್ಧ ಬಿಚ್ಚಿ ನಗುವುದು ಅಂತ ನಾಲಿಗೆಯನ್ನ ಪಕ್ಕಕ್ಕೆ ಸರಿಸಿ ಕಟವಾಳದಲ್ಲಿ ಅದನ್ನು ಚಾಚುವುದು, ಈ ತರದ ಪ್ರವೃತ್ತಿಯಿಂದ ಜಹಾಸ ಸ್ವನವತ್, ಶಬ್ದ ಎಲ್ಲರಿಗೂ ಕೇಳುವ ಹಾಗೆ ಜೋರಾಗಿ ನಕ್ಕು ಬಿಟ್ಟ. ಕದರ್ಥೀಕೃತ್ಯ, ತುಂಬ ಕಠೋರವಾದ ಶಬ್ದ ಅದು. ಕದರ್ಥೀಕೃತ್ಯ ಅಂದರೆ ತುಂಬ ಕಸ ಅನ್ನುವಂತೆ ನೋಡಿದ ಅಂತ. ಯಾವುದು ಅತ್ಯಂತ ಬೆಲೆ ಇಲ್ಲದ ಕೊಳೆ ಅಂತ ನಾವು ಲೋಕದಲ್ಲಿ ಹೇಳ್ತೇವೋ ಅದಕ್ಕೆ ಬೆಲೆ ಕಟ್ಟಿದರೆ ಹೇಗಾಗುತ್ತೋ ಅಂಥ ಬೆಲೆಯನ್ನು ಅವರ ಮಾತಿಗೆ ಕಟ್ಟಿ ಕದರ್ಥೀಕೃತ್ಯ. ತದ್ವಾಕ್ಯಂ ಋಷೇಹೆ ಕಣ್ವಸ್ಯ ದುರ್ಮತಿ, ದುರ್ಮತಿಯಾದ ಕೆಟ್ಟದ್ದನ್ನೇ ಚಿಂತನೆ ಮಾಡುವ ಆ ವ್ಯಕ್ತಿ ಕಣ್ವರ ಮಾತಿಗೆ ಬೆಲೆ ಕಟ್ಟದೆ ಅದು ಕಸ ಎನ್ನುವಂತೆ ನೋಡಿದ. ಊರುಂ ಗಜಕರಾಕಾರಂ, ತನ್ನ ಆನೆಯ ಸೊಂಡಿಲಿನಂತೆ ದಪ್ಪಗಿನ ತೊಡೆಯನ್ನ ತಟ್ಟಿ ಅವರನ್ನು ಅವಮಾನಿಸಿ ಹೇಳ್ತಾ ಇದ್ದಾನೆ. ತಾಡಯನ್ನಿದಮಬ್ರವೀತ್ ಯಥೈವೇಶ್ವರ ಸೃಷ್ಟೋಸ್ಮಿ ಯದ್ಭಾವಿಚ ಮೇ ಮತಿ ತಥಾ ಮಹರ್ಷೇ ವರ್ತಾಮಿ ಕಿಂ ಪ್ರಲಾಪಃ ಕರಿಷ್ಯತಿ. ಇದೇ ತರದ ಮಾತು ಕೇನಾಪಿ ದೇವೇನ ನಿವಿಷ್ಟಿತೇನ ಯಥಾ ನಿಯುಕ್ತೋಸ್ಮಿ ತಥಾ ಕರೋಮಿ, ಧರ್ಮಂ ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ ಜಾನಾಮ್ಯಧರ್ಮಂ ನಚಮೇ ನಿವೃತ್ತಿ ಅನ್ನುವ ಅದೇ ಮಾತಿನ ಮತ್ತೊಂದು ವರ್ಷನನ್ನ ಇಲ್ಲಿ ಅವನು ಹೇಳ್ತಾನೆ. ಹೇಗೆ ಈಶ್ವರ ನನ್ನನ್ನು ಸೃಷ್ಟಿ ಮಾಡಿದ್ದಾನೋ ನಾನು ಹಾಗಿದ್ದೇನೆ, ಯದ್ಭಾವಿ ತಥಾಚ ಮೇ ಮತಿ, ನನ್ನ ಬುದ್ಧಿಯೂ ಹಾಗೇ ಇದೆ, ಅವನು ಸೃಷ್ಟಿ ಮಾಡಿದ ಹಾಗಿದೆ. ನೀವೇನಾದರೂ ಬೈಯುವುದಿದ್ರೆ ಸೃಷ್ಟಿಕರ್ತನನ್ನು ಬೈರಿ, ಯಾಕಂದ್ರೆ ನೀವೇ ಈಗ ಹೇಳಿದ್ದು ವಿಷ್ಣುವೇ ಎಲ್ಲವನ್ನು ಸೃಷ್ಟಿಸಿ ವ್ಯವಸ್ಥೆ ಮಾಡ್ತಾ ಇದ್ದಾನೆ ಅಂತ. ನನ್ನ ಮನಸ್ಸಿನ ಭಾವನೆಗಳನ್ನು ಸೃಷ್ಟಿ ಮಾಡಿದ ಅವನವನೇ. ತಥಾ ಮಹರ್ಷೇ ವರ್ತಾಮಿ, ದೇವರು ನನ್ನನ್ನು ನಿಮ್ಮ ಪ್ರಕಾರ ವೇದಾಂತದಲ್ಲಿ ಹೇಳುವ ಹಾಗೆ ಎಲ್ಲವೂ ದೇವರೇ ನಡೆಸುವಂಥದ್ದಾದಾಗ ಅವನನ್ನು ನೀವು ಬ್ಲೇಮ್ ಮಾಡಬೇಕು ಹೊರತು ನನ್ನನ್ನು ಕುರಿತು ನೀನು ಹೀಗೆ ಯಾಕೆ ಮಾಡ್ತಿದ್ದಿ ಹಾಗೆ ಯಾಕೆ ಮಾಡಿದ್ದೆ, ನನ್ನ ಕೈಲಿ ಏನಿಲ್ಲಪ್ಪ, ನಾನು ಯಾವುದನ್ನು ಮಾಡ್ತಿಲ್ಲ, ಮಾಡ್ತಾ ಇರೋದು ಎಲ್ಲನೂ ಆ ಭಗವಂತನೇ. ಅವನು ನನಗೆ ಹೀಗೆ ಬುದ್ಧಿ ಕೊಟ್ಟಿದ್ದಾನೆ, ಅವನು ಹೀಗೆ ನನ್ನ ಅಧಿಕಾರವನ್ನು ಕೈಯಲ್ಲಿಟ್ಟಿದ್ದಾನೆ, ನಾಳೆ ಅದನ್ನು ಅಧಿಕಾರಕ್ಕೆ ಬರುವಂತೆ ನನ್ನನ್ನು ಮತ್ತೆ ಆ ಸ್ಥಾನದಲ್ಲಿ ಕೂಡುವಂತೆ ಅವನೇ ಮಾಡ್ತಾನೆ, ನೀವು ಅವನನ್ನು ಕೇಳಬೇಕು ಹೊರತು ನನ್ನನ್ನು ಕೇಳುವುದಲ್ಲ. ತಥಾ ವರ್ತಾಮಿ ಮಹರ್ಷೇ, ಹಾಗಿದ್ದೇನೆ ನಾನು. ಕಿಂ ಪ್ರಲಾಪಃ ಕರಿಷ್ಯತಿ, ಏನು ಒದರುತ್ತಾ ಇದ್ದೀರಿ, ಸುಮ್ಮನೆ ಬಾಯ್ ಬಡಕರ ಹಾಗೆ ಅಗತ್ಯ ಇಲ್ಲದ ಸಂಗತಿಗಳನ್ನೆಲ್ಲ ನನ್ನ ಮುಂದೆ ಸುಮ್ಮನೆ ಬುಡುಬುಡಿಕೆ ಅವರು ಅವರಿಗೆ ಏನೂ ಹೊತ್ತೋಗುದಿಲ್ಲ ಗೊತ್ತಿಲ್ಲ ಅಂತ ಅನ್ನುವ ದೃಷ್ಟಿಯನ್ನ ನಮ್ಮ ಹತ್ರ ಚೆಲ್ಲುವ ಹಾಗೆ ನೀವು ನನ್ನ ಹತ್ರ ಮಾತಾಡಬೇಡಿ. ಯಸ್ಮಾತ್ ದೂರಂ ಊರುಂ ತಾಡೇಸಿ ಊರೋ ಮೃತ್ಯುರ್ಭವಿಷ್ಯಸಿ. ಈ ಮಾತು ಕೇಳಿದೊಡನೆ ಅತಿ ಕ್ರುದ್ಧರಾದಂತಹ ಕಣ್ವರು ಆ ದುರ್ಯೋಧನನ ಕುರಿತು ಅತ್ಯಂತ ತೀವ್ರವಾಗಿ ಖಂಡಿಸಿ ಅವನ ತೊಡೆ ತಟ್ಟಿದ ಭಾವಕ್ಕೆ ಪ್ರತಿಕ್ರಿಯೆಯಾಗಿ, ಯಾವ ತೊಡೆಯನ್ನು ತಟ್ಟಿ ನೀನು ನನಗೆ ಅವಮಾನ ಮಾಡಿದ್ದೀಯೋ ಆ ತೊಡೆಯಲ್ಲೇ ನಿನಗೆ ಮೃತ್ಯು ಅಂಟಿಕೊಂಡಿದೆ ಅಂತ ಶಪಿಸಿ ಅವನನ್ನು ಧಿಕ್ಕರಿಸಿ ಅಲ್ಲಿಂದ ಹೊರಟು ಹೋಗ್ತಾರೆ. ಇದು ಈ ಸಭೆಯಲ್ಲಿ ಮತ್ತೆ 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 ತನಗೆ ಅನ್ಯಾಯ ಮಾಡಿಕೊಂಡಂತಹ ದುರ್ಯೋಧನನ ಒಂದು ವರ್ತನೆಯನ್ನು ಹೇಳ್ತಾರೆ. ಈ ಇಡೀ ಕಥೆಯಲ್ಲಿ ಹಿಂದೆ ಮುಂದೆ ಎಲ್ಲ ಅನೇಕ ಸಂಗತಿಗಳು ಬಂತು. ಅಂದರೆ ನಾವು ಕಂಡ ಸಂಗತಿಗಳಿಗಿಂತ ಲೋಕದಲ್ಲಿ ನಾವು ನೋಡ್ತಾ ಇರುವ ರಾಜ್ಯಗಳು ಅಥವಾ ಪ್ರದೇಶಗಳು, ಪರ್ವತ, ನದಿಗಳು ಏನಿದೆಯೋ ಅದನ್ನು ಹೊರತುಪಡಿಸಿಯೂ ನಮಗೆ ಕಣ್ಣಿಗೆ ಕಾಣದ ಮತ್ತು ಕಣ್ಣಿಗೆ ಕಂಡರೂ ಹೋಗಲಾಗದ ಅನೇಕ ದಿಕ್ಕು ದೆಸೆಗಳು ಈ ಜಗತ್ತಿನಲ್ಲಿವೆ ಅನ್ನುವುದನ್ನು ನಾವು ಯೋಚಿಸಬೇಕಾದದ್ದಿದೆ. ಅದರ ಪರಿಚಯವನ್ನು ಕೊಟ್ಟ ಹಾಗಾಯಿತು. ಮತ್ತು ಅನೇಕ ಕಥೆಗಳಲ್ಲಿ ಅನೇಕ ಸೂಕ್ಷ್ಮವಾದ ವಿಚಾರವಂತಿಕೆಗಳು ಕೂಡ ಅಲ್ಲಿ ಬಂದು ಹೋಗುವಂಥದ್ದಿದೆ. ಅಂತಹ ಅಪರೂಪದ ಸಂಗತಿಗಳನ್ನೆಲ್ಲ ಈ ಅಧ್ಯಾಯಗಳು ಸಂಗ್ರಹಿಸಿಟ್ಟದ್ದನ್ನು ನಾವು ಯಥಾಶಕ್ತಿ ನೋಡಿದ್ದೇವೆ. ಇನ್ನಷ್ಟು ಈ ಚಿಂತನೆಯನ್ನು ನಮ್ಮ ಬದುಕಿನಲ್ಲಿ ರೂಢಿಸಿಕೊಳ್ಳಿಕ್ಕೆ ಮತ್ತೆ ಮುಂದಿನ ಶನಿವಾರ ಭಾನುವಾರದ ಸೆಷನ್ನಲ್ಲಿ ಮುಂದಿನ ಭಾಗ, ಅಂದರೆ ಸುಮಾರು ದಿನದಿಂದ ಈ ಕಾರ್ಯಕ್ರಮ ನಡೆದು ಬರ್ತಾ ಇತ್ತು. ಅದು ಈಗ ಸಮಯಕ್ಕೆ ಅನುಗುಣವಾಗಿ ಅದರ ಕೇಳುವಿಕೆಗೂ ನೋಡುವಿಕೆಗೂ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಫೇಸ್ಬುಕ್ನಲ್ಲಿ ಇದರ ಲೈವ್ ಬರ್ತಾ ಇದೆ. ಮುಂದಿನ ಬಾರಿ ಇದೇ ಜಾಗದಲ್ಲಿ ಮತ್ತೆ ಮುಂದಿನ 106ನೇ ಅಧ್ಯಾಯದಿಂದ ಮುಂದೆ ಮತ್ತು ದುರ್ಯೋಧನನಿಗೆ ಅನೇಕ ಹಿತವಂತಿಕೆಯ ಮಾತುಗಳನ್ನು ಆಡ್ತಾರೆ.
ಯಾವುದಕ್ಕೂ ನಾವು ಹೇಳೋದುಂಟು, ದುರ್ಯೋಧನನಿಗೆ ನೀವೆಲ್ಲ ಸೇರಿ ಪ್ರಯತ್ನ ಮಾಡಿದರೆ ಆಗ್ತಿತ್ತು ಅಂತ. ಕೃಷ್ಣನೇ ಪ್ರಯತ್ನ ಮಾಡಿದ್ದಾನೆ, ಪರಶುರಾಮ ಮಾತಾಡಿ ಆಯಿತು, ಕಣ್ವರು ಇಷ್ಟೊತ್ತು ಮಾತಾಡಿ ಆಯಿತು. ಎಲ್ಲದಕ್ಕೂ ಅವನ ಪ್ರತ್ಯುಕ್ತಿ ಏನು ಅಂದರೆ, ನಾನು ಯಾವುದನ್ನು ಮಾಡುತ್ತಿಲ್ಲ, ಇದನ್ನು ನೀವು ನಿಮ್ಮ ವೇದಾಂತದ ಪ್ರಕಾರ ಎಲ್ಲ ದೇವರೇ ಮಾಡುವುದು ಅಂತಂದಾಗ ಅವನನ್ನೇ ಇದರಲ್ಲಿ ಎದುರಿಸಿ ಅನ್ನುವ ಸಂಗತಿಯನ್ನು ಹೇಳ್ತಾ ಇದ್ದಾರೆ. ಮತ್ತೆ ಮುಂದಿನ ವಾರದಲ್ಲಿ ಈ ಮತ್ತಷ್ಟು ಚಿಂತನೆಗೆ ನಾವು ಜೊತೆಯಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಗಳು. ಶ್ರೀಕೃಷ್ಣಾರ್ಪಿತಮಸ್ತು. ನಮಸ್ಕಾರ.